ನಮಸ್ಕಾರ ಸ್ನೇಹಿತರೆ. ನಮ್ಮ ಜೊತೆ ನಮ್ಮ ಗಣಪತಿ ನಾಯಕರಿದ್ದಾರೆ. ಓಕೆ, ಅವ್ರು ಇವತ್ತು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಅವ್ರ ಬಾಯಲ್ಲಿ ಹೇಳ್ತಾರೆ. ಅದಕ್ಕೆ ಮುಂಚೆ ಒಂದು ಬ್ರೀಫ್ ಮಾಡ್ತೀನಿ ಯಾರ ಬಗ್ಗೆ. ನಾನು ಆವಾಗಲೇ ಒಂದು ಡಾಕ್ಯುಮೆಂಟ್ ಹಾಕಿದೆ. ಇವತ್ತು ನೋಡಿ, ನನ್ನ ಮನೆಗೆ ಒಂದು ಪೋಸ್ಟ್ ಬಂದಿದೆ, ನನ್ನ ಹೆಸರಿಗೆ ಪೋಸ್ಟ್ ಬಂದಿದೆ. ಓಕೆ, ಆಮೇಲೆ ಪೋಸ್ಟ್ ಬರೆದವರ ಅಡ್ರೆಸ್ ಸಹ ಇಲ್ಲಿದೆ, ನಾನು ಹಾಕಿದ್ದೀನಿ ಆವಾಗಲೇ. ಸೊ ಪೋಸ್ಟ್ ಬರೆದವರು ಫ್ರಮ್ ಉಪೇಂದ್ರ ಕುಮಾರ್, BJP ಮುಖಂಡ, ಹಳೆ ಸಂತೆ ಬೀದಿ, ನೆಲಮಂಗಲ ತಾಲೂಕು, ಬೆಂಗಳೂರು. ಇದು ಲೆಟರ್ ನನಗೆ ಅಡ್ರೆಸ್ ಮಾಡಿದ್ದಾರೆ ನೋಡಿ. ಸುಮಾರು 8 ಪೇಜ್ ಇದೆ. ಸುಮಾರು 16 ಪೇಜ್ ಕಂಪ್ಲೇಂಟ್ ಅನ್ನ ನನಗೆ ಕೊಟ್ಟಿದ್ದಾರೆ. ಆಮೇಲೆ ಸಾಕ್ಷಿಗಳ ಸಮೇತ ಮತ್ತೆ ಸಾಕಷ್ಟು ಸಿಗ್ನೇಚರ್ಸ್ ಇದೆ. ನೆಲಮಂಗಲ ಊರಿನ ಜನ ನಮ್ಮನ್ನ ಕಾಪಾಡಿ, ದಾಬಾಸ್ಪೇಟೆ ನೆಲಮಂಗಲ ಜನ ನಮ್ಮನ್ನ ಕಾಪಾಡಿ, ನಮ್ಮನ್ನ ನೀವು ಕಾಪಾಡಬೇಕು ವಕೀಲ್ ಸಾಹೇಬ್ರೆ ಅಂತ ಹೇಳಿ ಈ ಒಂದು 16 ಪೇಜ್ನ ಲೆಟ್ರು ವಿತ್ ಡಾಕ್ಯುಮೆಂಟ್ಸು ಕಳಿಸಿದ್ದಾರೆ. ಯಾರ ಬಗ್ಗೆ ಕಂಪ್ಲೇಂಟ್ ಇದು ಯಾರ ಬಗ್ಗೆನೂ ಅಲ್ಲ. ಮೊನ್ನೆ ರವಿ ಡಿ ಚೆನ್ನಣ್ಣವರ ಕಾಲಿನ ಧೂಳಿಗೆ ಯೋಗ್ಯತೆ ಇಲ್ಲ ಅಂತ ಆವಾಜ್ ಹಾಕದ್ನಲ್ಲ ನೆಲಮಂಗಲ ಚೌಧರಿ ಹೆಂಗೆ ಬೆಳೆದ, ಯಾರ ಹತ್ರ ಇದ್ದ, ಯಾರ ಹತ್ರ ಏನ್ ಮಾಡ್ದ, ಎಲ್ಲಾ ಡೀಟೇಲ್ಸು. ಇದು ಸತ್ಯನೋ ಸುಳ್ಳೋ ನಾನಂತೂ ಹೇಳ್ತೀನಿ. ಸತ್ಯವಾಗಿದ್ರೆ ಪೊಲೀಸ್ ಇಲಾಖೆ ನಿರ್ದಾಕ್ಷಿಣ್ಯವಾಗಿದ್ರ ಮೇಲೆ ಕ್ರಮ ಜರುಗಿಸಬೇಕು. ಇಲ್ಲ ಅಂತಂದ್ರೆ ಈ ಕೇಸು CBIಗೆ ನಾನು ಅಟ್ಯಾಚ್ ಮಾಡಿಸ್ತೀನಿ. ಹೇಗಿದ್ರು ಈ IPS ಅಧಿಕಾರಿ ಅಕ್ರಮ ಬಗ್ಗೆ CBI ತನಿಖೆ 100% ಆಗತ್ತೆ. ಯಾಕಂದ್ರೆ ನರಸತ್ತ BJP ರಾಜ್ಯ ಸರ್ಕಾರ, ಆ ಒಂದು ನರಸತ್ತ BJP ಬೊಮ್ಮಾಯಿ ಸರ್ಕಾರಕ್ಕೆ ಕರ್ನಾಟಕದ ಮನೆ ತಲುಪಿದೆ ಡಾಕ್ಯುಮೆಂಟ್ಸ್. ನರಸತ್ತ BJP ಸರ್ಕಾರ ಮಂಡಿ ನೋವಂತೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಬೊಮ್ಮಾಯಿ ಏನಕ್ಕಿದ್ದೀರಾ CM ಸ್ಥಾನದಲ್ಲಿ? ಇಷ್ಟು ದೊಡ್ಡ ಅಕ್ರಮ, ಇಷ್ಟು ದೊಡ್ಡ ರೌಡಿಸಮ್ಗಳು ಇವತ್ತು ರಾಜ್ಯದಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಸರ್ಕಾರದ ಆಡಳಿತದಲ್ಲಿ ನಿಮ್ಗೇನ್ ಕಿವಿ ಇಲ್ವಾ, ಬಾಯಿ ಇಲ್ವಾ? ನೋಡಿ, ಮೊನ್ನೆ ನಾವು ಮಾತಾಡಿದ್ದಂತ ಅಂದ್ರೆ ಲೈವ್ ಅಲ್ಲಿ ಕೂತ್ಕೊಂಡು ಈ ಒಂದು ನೆಲಮಂಗಲ ಚೌಧರಿ ಕತ್ತರಿಸ್ತೀನಿ ಅಂತಾನೆ. ಆ ಕತ್ತರಿಸ್ತೀನಿ ಅನ್ನೋ ಚೌಧರಿಯ ಹಣೆ ಬರನ ಇದು CBIಗೆ ಹೋಗುತ್ತೆ 100% ಈ ಕೇಸಲ್ಲಿ. ಯಾಕಂದ್ರೆ ಈ ಒಂದು ನೆಲಮಂಗಲ ಚೌಧರಿ ಮೇಲಿದ್ದಂತ ಈಗಲೂ ಕೂಡ ಜೀವಂತ FIR ಅವನ ಮೇಲಿದ್ದಂತ ರೌಡಿ ಶೀಟರ್ನ ತೆಗೆದಿದ್ದು ಇದೇ IPS ಅಧಿಕಾರಿ. ಆ IPS ಅಧಿಕಾರಿ ಯಾರ ಮೇಲೆ ರೌಡಿ ಶೀಟರ್ ತೆಗೆದ್ನೋ ಆ ಜಗದೀಶ್ ಚೌಧರಿಯ ವಿಭಿನ್ನವಾದಂತ ಇತಿಹಾಸಗಳು, ಆತನ ಮಾಡಿದಂತ ಕೆಲಸಗಳು, ಕ್ರೈಮ್ಗಳು ನಿಜನೋ ಸುಳ್ಳೋ ಗೊತ್ತಿಲ್ಲ. ಒಟ್ನಲ್ಲಿ ಇಷ್ಟು ಪೇಜು, ಆಮೇಲೆ ಎಲ್ಲಾ ಸಿಗ್ನೇಚರ್ ಹಾಕೋರ, ಪ್ರತಿಯೊಬ್ಬನು ಸಿಗ್ನೇಚರ್ ಹಾಕೋರ. ಈ ಲೆಟರ್ನ CM ಬರೀಬೇಕು. ಏನಂತೀರಾ? ಇವತ್ತು CM ಬದುಕಿದ್ರೆ ಬರಿತಾ ಇದ್ರು, CM ಸತ್ತೋಗಿದ್ರೆ ಅನ್ಸುತ್ತೆ. ಯಾಕಂದ್ರೆ ಒಂದು ಇಷ್ಟು ದೊಡ್ಡ ಅಕ್ರಮಗಳು ನಡೀತಾ ಇದ್ರೆ ಸರ್ಕಾರ ಆಗಿರ್ಬೋದು, CM ಆಗಿರ್ಬೋದು, ACB ಭ್ರಷ್ಟಾಚಾರ ನಿಗ್ರಹ ದಳ ಆಗಿರ್ಬೋದು, ಕರ್ನಾಟಕದ DGP IGP ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, ಚೀಫ್ ಸೆಕ್ರೆಟರಿ ಆಗಿರ್ಬೋದು, ಯಾರಾದರೂ ಇಷ್ಟು ದೊಡ್ಡ ಈ ಲೆಟರ್ನ CM ಬರಿಬೇಕು. ಈ ಲೆಟರ್ನ ಗವರ್ನರ್ ಬರಿಬೇಕು. ದಾಬಾಸ್ಪೇಟೆ ನೆಲಮಂಗಲ ಜನ ನನಗ್ ಬರ್ದಿದ್ದಾರೆ. ಯಾಕೆ ಬರ್ದ್ರು? ಸರ್ಕಾರ ಸತ್ತೋಗಿದ್ಯಾ? CM ಜನರಿಗೆ ಸರ್ಕಾರದ ಬಗ್ಗೆ ನಂಬಿಕೆ ಇಲ್ಲ, ನನಗೆ ಮಾಡ್ತಾ ಇದ್ದಾರೆ. ಈಗ ಇದನ್ನ ಈ ಒಂದು 16 ಪೇಜ್ ಇರೋ ವಿಚಾರವನ್ನ ನಮ್ಮ ಸ್ನೇಹಿತರಾದಂತ ಗಣಪತಿ ನಾಯಕ್ ಅವರು ಹೇಳ್ತಾರೆ. ನಿಜನೋ ಸುಳ್ಳೋ ಗೊತ್ತಿಲ್ಲ. ಸುಳ್ಳು ಬರೀಲಿಕ್ಕೆ ಪಾಪ ಅವರು ಈ ರೀತಿ ಭ್ರಷ್ಟ ರಾಜಕಾರಣಕ್ಕೆ ಸಾಧ್ಯನೇ ಇಲ್ಲ. ನೊಂದವರು ಅತ್ತವರು ಈ ಲೆಟರ್ನ ಬರೆದಿದ್ದಾರೆ. ನನಗೆ ಗಣಪತಿಯವರು ಹೇಳಿದಾಗ ನನಗೆ ಮೈಯೆಲ್ಲ ಜುಮ್ ಅಂತು. ಯಾಕೆ ಈ ಒಂದು ನೆಲಮಂಗಲ ಚೌಧರಿ ಯಾರೋ ಬರ್ದವ್ರೆ ನಿನ್ ಲೆಟ್ರು, ನೀನು ಬೀದಿನಲ್ಲಿ ನಾನು ಕತ್ತರಿಸ್ತೀನಿ ಅಂದಲ್ಲ. ನೋಡು, ನಿನ್ನ ಹಣೆ ಬರೋಣ ಯಾರೋ ಬರ್ದವ್ರೆ. ನಿನ್ನ ಹಣೆ ಬರೋಣ ನನಗೆ CBI ಕೊಡ್ತೀನಿ, ತಲೆ ಕೆಡ್ಸ್ಕೊಂಬೇಡ. ನಿನ್ನ ರೌಡಿ ಶೀಟರ್ ತೆಗೆದ್ನಲ್ಲ IPS, ಆ IPS ಕೇಸು CBIಗೆ ಹೋಗುತ್ತೆ. ಈ ನಿನ್ನ ಹಣೆ ಬರನು ಸಹ ನಿನ್ನ ಮೇಲೆ ಇದ್ದಂತ ರೌಡಿ ಶೀಟರ್ ಹೆಂಗ್ ತೆಗ್ದ, ಮತ್ತೆ ತೆಗ್ದಿದ್ ನಿಜ ಆಗಿದ್ರೆ ಈ ಅಕ್ರಮಗಳಿಗೆ IPS ಅಧಿಕಾರಿಯ ಬಳಿ ಏನು ಉತ್ತರ ಇದೆ? ಸ್ಟೇಟ್ ಪೊಲೀಸ್ ಹತ್ರ ಏನು ಉತ್ತರ ಇದೆ? ಕರ್ನಾಟಕ ಸರ್ಕಾರದ ಬಳಿ ಏನು ಉತ್ತರ ಇದೆ?
ಪೊಲೀಸ್ ಇಲಾಖೆ ಬಳಿ ಏನು ಉತ್ತರ ಇದೆ ಈಗ ನಾನು ಹೇಳ್ತಾರೆ. ಹೇಳಿ ಹೇಳಿ ಗಣಪತಿ ಅವರೇ. ಸ್ನೇಹಿತರೆ ನಮಸ್ತೆ. ಸೊ ನಮ್ಗೆ ಇವಾಗ ದಾಬಸ್ಪೇಟೆ ಮತ್ತೆ ನೆಲಮಂಗಲದ ಜನತೆ ತಮ್ಮ ಇಷ್ಟು ದಿವಸ ಏನು ಫೇಸ್ಬುಕ್ ಅಲ್ಲಿ ಕತ್ತರಿಸ್ತೀನಿ ಕೊಂದಾಕ್ಬಿಡ್ತೀನಿ ಅಂತ ಹೇಳ್ಕೊಂಡೇನಿದ್ದ ಆ ಮನುಷ್ಯನ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕಳಿಸ್ಕೊಟ್ಟಿದ್ದಾರೆ. ಆ ಪೇಜ್ ಬಂದು ಟೋಟಲಿ ನೋಡಿರೋ ಪ್ರಕಾರ ತಾವು ನೋಡಿರ್ತೀರಾ, ಬೆಳಗ್ಗೆ ವಕೀಲ್ ಸಾಬು ಅವರ ಒಂದು ಫೇಸ್ಬುಕ್ ಅಲ್ಲಿ ಹಾಕೊಂಡಿದ್ದಾರೆ. 16 ಪೇಜ್ ಇದೆ. ಅದರಲ್ಲಿ ಎಲ್ಲಾನು ಕೂಡ ಸಾಕ್ಷಿ ಸಮೇತವಾಗಿ ಅವರು ಕೂಡ ಸೈನ್ ಮಾಡಿದ್ದಾರೆ. ಅಲ್ಲಿ ಊರಿನ ಜನತೆ ಏನಿದೆ, ನೆಲಮಂಗಲ ಮತ್ತು ದಾಬಸ್ಪೇಟೆ ಜನಗಳು ಎಲ್ಲ ಸೈನ್ ಮಾಡಿ ಕಳಿಸಿರುವಂತದ್ದು. ಸೊ ಇದು ಸ್ವಲ್ಪ ಕನ್ನಡದಲ್ಲಿ ಇರೋದ್ರಿಂದ ವಕೀಲ್ ಸಾಬ್ ಅವರಿಗೆ ಓದಕ್ಕಾಗಿಲ್ಲ, ಓದಿ ಅಂತ ಹೇಳಿದ್ರು. ಸೊ ನಾ ಇದನ್ನ ಓದ್ಬಿಟ್ಟು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಅಲ್ಲಿ ಬರ್ದಿರೋರು ಪಾಪ ಧ್ವನಿ ಇಲ್ಲದವರು, ಈತನ ವಿರುದ್ಧವಾಗಿ ನಿಲ್ಲಕ್ ಆಗ್ತಾ ಇಲ್ಲ. ಹಾಗಾಗಿನೇ ಅಯ್ಯೋ ಏನೋ ಮಾಡ್ರಪ್ಪ ಅಂತೇಳಿ ನಮಗ್ ಲೆಟರ್ ಬರ್ದವ್ರೆ. ಅವರು ಈತನ ವಿರುದ್ಧ ನಿಲ್ಲಕ್ಕೆ ಸಾಧ್ಯವಾಗಿದ್ರೆ ಡೆಫಿನೆಟ್ ಆಗಿ ಆತನ ವಿರುದ್ಧ ಕಂಪ್ಲೇಂಟ್ ಕೊಡ್ತಾ ಇದ್ರು. ಕಂಪ್ಲೇಂಟ್ ಕೊಟ್ಟಂತ ಪೊಲೀಸ್ ಇಲಾಖೆ ಕ್ರಮ ಜರುಗಿಸಿಲ್ಲ. ಪೊಲೀಸ್ ಇಲಾಖೆ ಕ್ರಿಮಿನಲ್ಗಳಿಗೆ ಸಪೋರ್ಟ್ ಇದೆ, ಸಾಮಾನ್ಯ ಜನರಿಗೆ ಸಪೋರ್ಟ್ ಇಲ್ಲ. ಹಾಗಾಗಿನೇ ಈ ಲೆಟರ್ ನಮಗ್ ಬಂದಿದೆ. ಈಗ ಈ ಲೆಟರ್ ಅಲ್ಲಿ ಏನಿದೆ, ವಾಟ್ ಈಸ್ ದೇರ್ ಇನ್ ದಿಸ್ ಲೆಟರ್? ಐ ಥಿಂಕ್ ನಮ್ಮ ಗಣಪತಿ ಅವರು ವಿಲ್ ಟೇಕ್ ಓವರ್. ಗಣಪತಿ ಅವರೇ, ನಿಮ್ಮ ಭಾಷೆಯಲ್ಲಿ ಹೇಳಿ ಬ್ರದರ್. ಸ್ನೇಹಿತರೆ, ಒಂದು ಮಾತ್ರ ನಿಜ, ಯಾಕಂದ್ರೆ ಜನರಿಗೆ ಇವಾಗ ಸರ್ಕಾರದ ಮೇಲೆ ನಂಬಿಕೆ ಹೊರಟೋಗ್ಬಿಟ್ಟಿದೆ. ಸೊ ಒಂದು ಸರ್ಕಾರದ ಮೇಲೆ ನಂಬಿಕೆ ಇಲ್ದಿನ ಜನ ವಕೀಲ್ ಸಾಬ್ ಅವ್ರ ಟೀಮ್ ಮೇಲೆ ಸರ್ ನಮ್ಮೊಂದು ಸಹಾಯ ಮಾಡಿ, ಈ ಒಂದು ಕಷ್ಟದಿಂದ ನಮ್ಮನ್ನ ಪಾರು ಮಾಡಿ ಅಂತೇಳಿ ನಮ್ಗೆ ಲೆಟರ್ ಬರೀತಾ ಇದ್ದಾರೆ ಅಂತಂದ್ರೆ ವಕೀಲ್ ಸಾಬ್ ಒಂದು ಟೀಮ್ ಎಷ್ಟರ ಮಟ್ಟಿಗೆ ಕರ್ನಾಟಕದಲ್ಲಿ ಹೆಸರು ಮಾಡ್ತಾ ಇದೆ, ಕೆಲಸ ಯಾವ ತರ ಮಾಡ್ತಾ ಇದೆ ಹೇಳೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಯಾವುದೂ ಕೂಡ ಇಲ್ಲ. ದಿವಸ ಬೆಳಗ್ಗೆ ಒಂದು 15 ರಿಂದ 20 ಲೆಟರ್ಗಳು ಬರ್ತದೆ. ಬರೀ ನಮ್ಮ ಅಧಿಕಾರಿಗಳ ಬಗ್ಗೆ ಅಲ್ಲ, ರಾಜಕಾರಣಿಗಳ ಬಗ್ಗೆನೂ ಇದೆ, PWD ಬಗ್ಗೆನೂ ಇದೆ, ನೀರಾವರಿಗಳ ಬಗ್ಗೆನೂ ಇದೆ, BBMP ಅಧಿಕಾರಿಗಳ ಬಗ್ಗೆ ಇದೆ. ಸರ್ ನೋಡಿ, ಇಲ್ಲಿ ಈ ತರ ಅಕ್ರಮ ಆಗ್ತಾ ಇದೆ, ಇಲ್ಲಿ ಈ ತರ ಅಕ್ರಮ ಆಗ್ತಾ ಇದೆ, ಈ ತರ ಅಕ್ರಮ ಆಗ್ತಾ ಇದೆ. ಮೊನ್ನೆ ಕೂಡ ಟೋಯಿಂಗ್ ಹೆಸರಲ್ಲೂ ಕೂಡ ದಂಧೆ ಮಾಡ್ತಾ ಇದ್ರು, ಒಂದು ಮಾಫಿಯಾ ಆಗ್ತಾ ಇತ್ತು. ಅದನ್ನು ಕೂಡ ವಕೀಲ್ ಸಾಬ್ ತಂಡ ಏನಿದೆ ಒಂದು ಸ್ಟೇ ಮಾಡಿ ನಿಲ್ಲಿಸೋರ ಮುಖಾಂತರವಾಗಿ ಒಂದು ಕರ್ನಾಟಕ ಜನತೆಗೆ, ಬೆಂಗಳೂರು ಜನತೆಗೆ ಒಂದು ರಿಲೀಫ್ ಕೊಟ್ಟಿದ್ದಾರೆ. ಸೊ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಇದ್ರ ಬಗ್ಗೆ ಜಾಸ್ತಿ ಹೋರಾಟನೂ ಕೂಡ ನಾವು ಮಾಡ್ತಾ ಇದೀವಿ. ನಮ್ಮ ಉದ್ದೇಶ ಅಷ್ಟೇ, ಎಲ್ಲಾ ಕಡೆ ಭ್ರಷ್ಟಾಚಾರ ನಿಲ್ಬೇಕು, ನಮ್ಮ ಕರ್ನಾಟಕ ಜನತೆಗೆ, ಬೆಂಗಳೂರು ಜನತೆಗೆ ಒಂದು ಒಳ್ಳೇದಾಗಬೇಕು. ಆ ಒಂದು ನಿಟ್ಟಿನಲ್ಲಿ ಒಂದು ಭರವಸೆಗೋಸ್ಕರ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ವಕೀಲ್ ಸಾಬ್ ಟೀಮ್ ಏನಿದೆ ಎಲ್ಲಾ ಕಡೆಯಲ್ಲೂ ಕೂಡ ಇದೇ ತರ ಕೆಲಸ ಮಾಡ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸೊ ಅದೇ ಹೇಳಿರೋ ಅದೇ ಇವಾಗ ಏನೇ ಓದ್ತಾ ಇದ್ದೀನಿ ನೋಡಿ. ಇವಾಗ ನಾವು ಬರ್ದಿ ಈಗ ನಮಗೆ ಬಂದಿರುವಂತ ಒಂದು ಜಗದೀಶ್ ಚೌಧರಿ ನಿನ್ ಬಗ್ಗೆ ಯಾರೋ ಲೆಟರ್ ಬರ್ದಾರೆ ಗುರು. ಮೊಬೈಲೇ ಬಿದ್ದೋಗ್ಬಿಡ್ತಲ್ಲ ನಿನ್ನ ಹೆಸರು ಹೇಳಿದ್ರೆ. ದರ್ಶನ ಜಗದೀಶ್ ಚೌಧರಿ ನಿನ್ ಬಗ್ಗೆ ಏನೋ ಇಲ್ಲ, ಆ ಕಡೆ ಬಿಡಿ ಸುಮ್ಮನೆ ಇಲ್ಲಿ ರಿಪೀಟ್ ಆಗುತ್ತೆ. ಜಗದೀಶ್ ಚೌಧರಿ ನಿನ್ ಬಗ್ಗೆ ಯಾರೋ ಲೆಟರ್ ಬರ್ದಿದ್ದಾರೆ. ಈಗ ಆ ಲೆಟರ್ ಓದಿ ಗಣಪತಿ ಅವರೇ. ನೋಡಿ ಸ್ನೇಹಿತರೆ, ಈ ಚೌಧರಿ ಹೇಳುವಂತವ್ರು ಈ ಮನುಷ್ಯ ಸೊ ಮಾಜಿ ಅರಣ್ಯ ಸಚಿವರಾದ ಚೆನ್ನಿಗಪ್ಪ ಅವರ ಮನೆಯಲ್ಲಿ ಪಾತ್ರೆ ತೊಳ್ಕೊಂಡು ಕಾರ್ ತೊಳ್ಕೊಂಡು ಇದ್ರಂತ ಮೊದಲು. ನೋಡಿ, ನಾವ್ ಹೇಳ್ತಾ ಇಲ್ಲ, ಇದು ಅಲ್ಲಿಯ ಊರಿನ ಜನ, ಊರು ಜನ ಹೇಳುವಂತ ಪ್ರಕಾರ ಮಾಹಿತಿ, ಇವರು ಮಾಜಿ ಅರಣ್ಯ ಸಚಿವರಾದಂತ ಚೆನ್ನಿಗಪ್ಪ ಅವರ ಮನೆಯಲ್ಲಿ ಪಾತ್ರೆ ತೊಳ್ಕೊಂಡು ಕಾರ್ ತೊಳ್ಕೊಂಡು ಇದ್ರಂತೆ. ಸೊ ನಾವ್ ಹೇಳ್ತಾ ಇಲ್ಲ, 16 ಪೇಜ್ ಡಾಕ್ಯುಮೆಂಟ್ಸ್ ನಮ್ಮ ಅಲ್ಲಿ ಜನತೆ ಏನ್ ಕಳಿಸಿದೆ ಅದರಲ್ಲಿ ಇರುವಂತದ್ದು ಎಲ್ಲ ಸಾಕ್ಷಿ ಜನ ಹಾಕಿ ಕಳಿಸಿದ್ದಾರೆ. ನೋಡಿ ಸರ್, ಇವನ ಹಣೆ ಬರ ಏನಿದೆ, ಇವನ್ ಯಾವ ತರ ಕೆಲಸ ಮಾಡ್ಕೊಂಡಿದ್ದ, ಕ್ರಮೇಣ ಯಾವ್ದೆಲ್ಲ ರೀತಿ ಮೇಲೆ ಬಂದೆ ಅಂತ. ಸೊ ಆಮೇಲೆ ಚೆನ್ನಿಗಪ್ಪ ಅವರ ಮನೆಯಲ್ಲಿ ಪಾತ್ರೆ ತೊಳ್ಕೊಂಡು ಕಾರ್ ತೊಳ್ಕೊಂಡಿದ್ದಂತೆ. ಕ್ರಮೇಣ ಇವ್ರ ಹೆಸರನ್ನ ದುರುಪಯೋಗ ಪಡಿಸ್ಕೊಂಡು ಹಲವಾರು ಅಕ್ರಮಗಳನ್ನ ಮಾಡಿ ಅವ್ರ ಹೆಸರಿಗೆ ಕಳಂಕ ಕೂಡ ತಂದ್ಕೊಂಡು ಅವ್ರು ಏನ್ ಮಾಡ್ತಾರಂತೆ, ಕೊನೆಗೆ ಮಂತ್ರಿಗಳಾದಂತ ಚೆನ್ನಿಗಪ್ಪ ಅವರು ಖಾರದ ಪುಡಿ ಹಾಕಿ ಅವರನ್ನ ಓಡಿಸಿರಂತ. ನೀನು ಇಲ್ಲಿ ಲಾಯಕ್ಕಿಲ್ಲ, ನೀನು ಬೇರೆ ಕಡೆ ಕೆಲಸ ಮಾಡು, ನನ್ನ ಹತ್ರ ಬೇಡ, ನನ್ನ ಮಾನ ಮರ್ಯಾದೆ ಕಳೆದು ಬಿಡ್ತೀಯ ಅಂತೇಳಿ ಅಲ್ಲಿನ ಅವರನ್ನ ಹೊರಗಡೆ ದಬ್ಬಿಟ್ರಂತೆ. ಕೊನೆಗೆ ಅವ್ರಿಗೇನು ಅನಿವಾರ್ಯವಾಗಿ ಮಾಜಿ ಸಚಿವರ ಮಗನಾದ DC ಗೌರಿಶಂಕರ್ ಅವ್ರ ಹತ್ರ ಹೋಗಿ ಸೇಮ್ ಇದೇ ಕೆಲಸ ಮಾಡ್ಕೊಂಡಿರ್ತಾರಂತೆ. ಗೌರಿಶಂಕರ್ ಅಂತ ಹೇಳುವಂತವ್ರು ಮಂತ್ರಿಗಳ ಹತ್ರ ಹೋಗಿ ಇದೇ ತರ ಪಾತ್ರೆ ತೊಳೆದು ಮಗ ಅವ್ರ ಹತ್ರ ಹೋಗಿ ಕೆಲಸ ಮಾಡ್ಕೊಂಡಿರ್ತಾರಂತೆ. ಸೊ ಈ ಟೈಮಲ್ಲಿ ಅವರಿಗೆ ರೌಡಿ ಶೀಟರ್ ವೀರಸಾಗರ್ ಮಂಜು ಅಂತ ಹೇಳೋರು ಪರಿಚಯ ಆಗತ್ತಂತೆ. ಅಂದ್ರೆ ನೋಡಿ ಸ್ನೇಹಿತರೆ, ಈ ಅವಧಿಯಲ್ಲಿ ಚೆನ್ನಿಗಪ್ಪ DC ಗೌರಿಶಂಕರ್ ಅವರು ಹತ್ರ ಕೆಲಸ ಮಾಡಿರೋ ಟೈಮ್ಗಳಲ್ಲಿ ವೀರಸಾಗರ್ ಮಂಜು ಅಂತ ಹೇಳೋರು ಪರಿಚಯ ಆಗತ್ತಂತೆ. ಅವರು ಕೂಡ ರೌಡಿ ಶೀಟ್ರೇ ಅಂತೆ. HMT ಲೇಔಟ್ ಅಲ್ಲಿ ಇಬ್ರು ಸೇರ್ಕೊಂಡು ಸುಲಿಗೆ ಮಾಡ್ತಾರಂತೆ. ಸುಲಿಗೆ ಅಂದ್ರೆ ಅಂಗಡಿಗಳಲ್ಲಿ ಹಪ್ತ ವಸೂಲಿ ಮಾಡುವಂಥದ್ದು, ಸಿಮೆಂಟ್ ಅಂಗಡಿಗಳಲ್ಲಿ ಹಪ್ತ ವಸೂಲಿ ಮಾಡುವಂಥದ್ದು, ಕಬ್ಬಿಣದ ಅಂಗಡಿಗಳಲ್ಲಿ ಹಪ್ತ ವಸೂಲಿ ಮಾಡುವಂಥದ್ದು, ಅಥವಾ ಈ ಆಟೋ ಡ್ರೈವರ್ಗಳ ಹತ್ರ ಅಂಗಡಿಗಳಲ್ಲಿ ಎಲ್ಲ ಕೂಡ ಹಪ್ತ ವಸೂಲಿ ಮಾಡ್ತಾರಂತೆ. ಸೊ ಅದಲ್ಲದೆ ಅರಿಶಿನಕುಂಟೆ, ಚಿನ್ನನಹಳ್ಳಿ, ನೈಸ್ ರಸ್ತೆ ಹಾಗೂ ಮುಂತಾದ ಸರ್ಕಾರಿ ಬೆಟ್ಟಗಳನ್ನು ಎಲ್ಲವನ್ನೂ ಕೂಡ ಲೇಔಟ್ಗಳು ಮಾಡಿ ಅಕ್ರಮ ಬಿಲ್ಡರ್ಗಳ ಜೊತೆ ಸೇರಿ ಅಕ್ರಮ ಮಾಡಿದಾರಂತೆ. ಇದರಲ್ಲೂ ಕೂಡ ತುಂಬಾ ಹಣವನ್ನು ಮಾಡಿದಾರಂತೆ. ಅದಲ್ಲದೆ ದಾಬಸ್ಪೇಟೆಯಲ್ಲಿ ಗೋವಿಂದ ರಾಜಶೆಟ್ಟಿ ಅಂತ ಹೇಳೋರು ಒಬ್ಬರನ್ನ 3 ಎಕರೆ ಜಮೀನನ್ನ, ಅದು ಸರ್ಕಾರಿ ಜಮೀನನ್ನ ಇವ್ರ ಮುಖಾಂತರವಾಗಿ ರಾತ್ರೋರಾತ್ರಿ ನಿರ್ಮಾಣ ಮಾಡಿರ್ತಾರಂತೆ. ನೋಡ್ಕೊಳ್ಳಿ ಸ್ನೇಹಿತರೆ, ರಾಜೀವ್ ಶೆಟ್ಟಿ ಅಂತ ಹೇಳೋರು ದಾಬಸ್ಪೇಟೆಯಲ್ಲಿ 3 ಎಕರೆ ಜಮೀನನ್ನ, ಸರ್ಕಾರಿ ಜಾಗವನ್ನ ರಾತ್ರೋರಾತ್ರಿ ಅದಕ್ಕೆ ಕಂಪೌಂಡ್ ಹಾಕಿ ಅವ್ರ ಕಡೆಯಿಂದ ಒಂದು ಏನಿದೆ ಕಿಕ್ ಬ್ಯಾಕ್ ತಗೊಂಡಿದ್ದಾರೆ ಅಂತ ಒಂದು ಆರೋಪ ಇದೆ ಅಂತ ಇಲ್ಲಿ ಸ್ನೇಹಿತರು ನಮಗೆ ಬರ್ಕೊಳ್ತಾ ಇದ್ದಾರೆ. ಅದಲ್ಲದೆ ಲಕ್ಕೋ ರೂಮ್
ಬ್ರಿಡ್ಜ್ ಪಕ್ಕದಲ್ಲಿ ಇದೇ ಮಂಜ ಮತ್ತು ಚೌಧರಿ 7 ಎಕರೆ ಜಾಗವನ್ನ ರಾತ್ರೋರಾತ್ರಿ ಕಂಪೌಂಡ್ ಹಾಕಿಸ್ತಾರಂತೆ. ಅವ್ರ ಸ್ನೇಹಿತರಾದಂಥ ರೌಡಿ ಶೆಟ್ಟರು ಇನ್ನೊಬ್ಬರು ಮಂಜ ಅಂತ 7 ಎಕರೆ ಜಾಗವನ್ನ ರಾತ್ರೋರಾತ್ರಿ ಕಂಪೌಂಡ್ ಹಾಕ್ಸ್ತಾರಂತೆ. ಆಮೇಲೆ ಚಂದನ ಅಂತ ಹೆಸರುಳ್ಳುವಂತ ಸರ್ವೆ ನಂಬರ್ 51ರಲ್ಲಿ 2 ಎಕರೆ ಸ್ಮಶಾನ ಜಾಗ ಅಂತೆ. ನೋಡ್ಕೊಳ್ಳಿ ಸ್ನೇಹಿತರೆ, ಇದು ಇಂಪಾರ್ಟೆಂಟ್ ಥಿಂಗ್ ನೋಡ್ಕೊಳ್ಳಿ. ಸ್ಮಶಾನ ಜಾಗ ಕೂಡ ಬಿಟ್ಟಿಲ್ಲ ಚೌಧರಿ ಅಂತ ನೋಡ್ಕೊಳ್ಳಿ. ಇದೇನೆ ಇದೊಂದು ಇಂಪಾರ್ಟೆಂಟ್ ಥಿಂಗ್. ಸರ್ವೆ ನಂಬರ್ 51 2 ಎಕರೆ ಸ್ಮಶಾನ ಜಾಗವನ್ನ ರಾತ್ರೋರಾತ್ರಿ 1 ಎಕರೆ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಿ ಆ ರಸ್ತೆಗೆ ಡಾಂಬರ್ ಅನ್ನು ಹಾಕಿಸಿ ಡಾಂಬರ್ ಕಾಂಟ್ರಾಕ್ಟರ್ ಇಂದ ಅದನ್ನೂ ಕೂಡ ಕಮಿಷನ್ ತಗೊಂಡ ಅಂತ ಒಂದು ಜನ ಹೇಳ್ತಾ ಇದ್ದಾರೆ. ಸೊ ಸ್ಮಶಾನದ ಗೋರಿಗಳನ್ನ JCB ಇಂದ ಕಿತ್ತು ರಾತ್ರೋರಾತ್ರಿ ಟ್ಯಾಂಕರ್ ಮತ್ತೆ ಟಿಪ್ಪರ್ ಮತ್ತೆ ಲಾರಿಗಳಿಂದ ಮಣ್ಣು ಹಾಕಿ ಆ ಜಾಗನೂ ಕೂಡ ಮಟ್ಟ ಮಾಡಿದಾರಂತೆ. ಅದಲ್ಲದೆ ಬೇರೆ KIDB ಅಧಿಕಾರಿಗಳು, ಸರ್ KIDB ಅಂತ ನಂಗೆ ಗೊತ್ತಾಗಿಲ್ಲ, ಅರ್ಥ ಆಗಿಲ್ಲ. KIDB ಅಂದ್ರೆ ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಓಕೆ ಸರ್, ಜಮೀನುಗಳನ್ನು ತಗೊಂಡು ಅವ್ರ ಇಂಡಸ್ಟ್ರಿಗೆ ಕೊಡ್ತಾರೆ. ಸೊ ಈ ಅಧಿಕಾರಿಗಳಿಗೂ ಕೂಡ ಗನ್ನನ್ನ ಇಟ್ಬಿಟ್ಟು ಅವರು ವಸೂಲಿ ಮಾಡ್ತಾ ಇದ್ದಂತೆ. ಅಂದ್ರೆ ಎಷ್ಟರ ಮಟ್ಟಿಗೆ ಪ್ರಭಾವ ಇದೆ ಅಂತ ಊರಿನ ಜನಗಳೇ ಇದನ್ನ ತೋರಿಸ್ತಾ ಇದ್ದಾರೆ. ಸೊ ಕೆಲವೊಂದು ರೈತರಿಗೂ ಕೂಡ ಜಮೀನ್ ರಿಜಿಸ್ಟ್ರೇಷನ್ ಮಾಡಿಸಿ ನಂತರ ಹಣವನ್ನ ಪೂರ್ತಿ ಕೊಟ್ಟಿಲ್ಲ, ಅವರನ್ನು ಕೂಡ ಗನ್ ತೋರಿಸಿ ಹೆದರಿಸಿ ಮಾಡಿ ಗಲಾಟೆ ಮಾಡ್ಕೊಂಡಿದ್ದಂತೆ. ದುಡ್ಡು ಕೂಡ ಸೆಟಲ್ಮೆಂಟ್ ಆಗಿಲ್ಲ. ಕೊನೆಗೆ ಏನ್ ಮಾಡಿದಾರೆ, ಆ ರೈತರುಗಳೆಲ್ಲ ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಹಾಕಿ FIR ಮಾಡಿ ರೌಡಿ ಶೀಟರ್ ಓಪನ್ ಆಗಿದೆ ಅಂತೆ. ಆಗ ಇವನು ಈ ಟೈಮ್ಗಳಲ್ಲಿ JDS ನಮಗೆ ಸಪೋರ್ಟ್ ಮಾಡಿಲ್ಲ, ನಾ BJP ಹೋಗ್ತೀನಿ ಅಂತ BJP ಬಂದಿರ್ತಾನೆ ಅಂತ ಒಂದು 2-3 ಪೇಜ್ ಕಂಪ್ಲೇಂಟ್. ಸೊ ತದನಂತರವಾಗಿ ಇವನು BJP ಬಂದಾಗ MV ನಾಗರಾಜ್ ಅವ್ರ ಹತ್ರ ಮುಂಚೆ ಅವರು ಕೂಡ ಶಾಸಕರಂತೆ. ಅವ್ರು ಏನ್ ಮಾಡ್ತಾರಂತ ಅಂತ ಕೇಳಿದ್ರೆ 2 ಕೋಟಿ ರೂಪಾಯಿನ ಕೊಡ್ತಾರಂತೆ. ನೋಡಿ BJPಗೆ ನೀವು ಕಾರ್ಯಕರ್ತರಿಗೆ ಹಂಚಿಬಿಡಿ ಎಲೆಕ್ಷನ್ ಟೈಮ್ಗಳಲ್ಲಿ ಅಂತ. ಈ ಮನುಷ್ಯ ಏನ್ ಮಾಡ್ತಾರ ಅಂತ ಕೇಳಿದ್ರೆ 2 ಕೋಟಿ ರೂಪಾಯಿನಲ್ಲಿ 1 ರೂಪಾಯಿನೂ ಕೂಡ ಕಾರ್ಯಕರ್ತರಿಗೆ ಕೊಡದೆ ಆ ಹಣವನ್ನ ತಾನು ಸ್ವಂತವಾಗಿ ಬಳಸ್ಕೊಂಡು ತಾನು ನುಂಗಿರ್ತಾನಂತೆ. ಆ ದುಡ್ಡುಗಳನ್ನ ಇವನು ಬಡ್ಡಿ ವಸೂಲಿಗೆ, ಬಡ್ಡಿ ವ್ಯಾಪಾರಕ್ಕೆ ಬಿಟ್ಟಿರ್ತಾನಂತೆ. ಕ್ರಮೇಣ ಇವರೊಂದು ಸೋಲಿಯೂ ಕೂಡ, BJP ಸೋಲಿಯೂ ಕೂಡ ಇವರೇ ಕಾರಣ ಅಂತ ಹೇಳ್ಬಿಟ್ಟು ಅಲ್ಲಿ ಜನ ಪ್ರತ್ಯಕ್ಷವಾಗಿ ಆರೋಪ ಮಾಡ್ತಾ ಇದ್ರು ಇವ್ರ ಮೇಲೆ. ಸೊ 2 ಕೋಟಿ ರೂಪಾಯಿ ಕೊಟ್ಟರು ಕೂಡ ಕಾರ್ಯಕರ್ತರಿಗೆ 1 ರೂಪಾಯಿನೂ ಕಾಸು ಕೊಟ್ಟಿಲ್ಲ. ಅದನ್ನ ನೀವು ಸ್ವಂತ ಕೈಗೆ ಬಳಕೆ ಮಾಡ್ಕೊಂಡಿದ್ರೆ BJPನ ಸೋಲಿಸೋದ್ರಲ್ಲಿ ಇವ್ರು ಪ್ರಮುಖ ಪಾತ್ರ ಇದೆ ಅಂತ ಜನ ಹೇಳ್ತಾ ಇದ್ದಾರೆ. ಅದಲ್ಲದೆ ಸೊ 50 ಎಕರೆ ಜಾಗವನ್ನ ಯಾರೊಬ್ರು ಈ ಸಂಜೆ ಅಂತ ಒಂದು ಅಭಿಮಾನಿ, ಈ ಸಂಜೆ ಅಂತ ಒಂದು ಮೀಡಿಯಾ ಅಲ್ವಾ ಸರ್ ಅದು, ಈ ಸಂಜೆ ಅಂತ ಒಂದು ಈ ಮೀಡಿಯಾದವರಿಗೆ ಅಭಿಮಾನಿಯೊಬ್ಬರಿಗೆ 50 ಎಕರೆ ಒಂದು ಸರ್ಕಾರಿ ಈ ಸಂಜೆ ಅವರು ಅವರಿಗೆ 50 ಎಕರೆ ಜಾಗವನ್ನ ಬೇನಾಮಿ ಆಸ್ತಿನ ಕೊಡಿಸಿದಾನೆ ಅಂತ ಊರು ಜನ ಸಾಕ್ಷಿ ಸಮೇತ ಕೊಡ್ತಾ ಇದ್ದಾರೆ. ಸರ್ ನೋಡಿ, ಇವರಿಗೆ ಅಭಿಮಾನಿಯೊಬ್ಬರಿಗೆ 50 ಎಕರೆ ಜಾಗವನ್ನ ಕೊಡಿಸಿದ್ದಾನೆ ಅಂತ ಹೇಳ್ಕೊಂಡು ಅಲ್ಲಿ ಊರು ಜನ ಹೇಳ್ತಾ ಇದ್ದಾರೆ. ಸೊ ನೋಡಿ, ಚೌಧರಿ ಅಕ್ರಮ ಆಸ್ತಿ ಅವಲಹಳ್ಳಿ KG ಶ್ರೀನಿವಾಸಪುರ ರೌಡಿಪಾಳ್ಯದಲ್ಲಿ 7 ಎಕರೆ ಇದೆ ಅಂತೆ, ಅಕ್ರಮ ಆಸ್ತಿ ಅಂತೆ. ಇನ್ನೊಮ್ಮೆ ಕೇಳ್ಕೊಳ್ಳಿ, ಅವಲಹಳ್ಳಿ KG ಶ್ರೀನಿವಾಸಪುರ ಹೆಸರು ಬಂದು ರೌಡಿಪಾಳ್ಯ ಅಂತ, ಅದರಲ್ಲೇ 7 ಎಕರೆ ಇದೆ ಅಂತೆ. ಅಲ್ಲಿ ಏನ್ ಮಾಡ್ತಾನೆ ಅಂತ, ಆ ಬಿಲ್ಡಿಂಗ್ ಅಲ್ಲಿ ಇವನು ಮೀಟರ್ ಬಡ್ಡಿ ವ್ಯವಹಾರಗಳಂತೆ ಅವನ ಚೀಲಗಳಿಗೆ ವಸೂಲಿ ಮಾಡೋಕ್ಕೆ ಬಿಟ್ಟಿದಾರಂತೆ. ಅಂದ್ರೆ ನೀವು ವಸೂಲಿ ಮಾಡ್ಕೊಂಡ್ಬಂದು ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲ ಚೀಲಗಳಿಗೆ ಬಡ್ಡಿ ವ್ಯವಹಾರಗಳು ಮೀಟರ್ ಬಡ್ಡಿಯಿಂದ ಮಾಡಿಬಿಟ್ಟು ಅಲ್ಲಿಂದ ಕೆಲಸ ಮಾಡ್ತಾ ಇದ್ದಾನಂತೆ. ಸೊ ಇವಾಗ BJPಯ ಮಾಜಿ ಸಚಿವರಾದ ಸುರೇಶ್ ಗೌಡ ಹತ್ರ ಕೆಲಸ ಮಾಡ್ತಾನೆ ಅಂದೇವ, ಎಲ್ಲ ಬಿಟ್ಟ ಅಂತ ಹೇಳ್ತಾರೆ. ಇವಾಗ ಸುರೇಶ್ ಗೌಡ ಹತ್ರ ಕೆಲಸ ಮಾಡ್ತಾ ಇದ್ದಾನಂತೆ. BJPಯ ಸುರೇಶ್ ಗೌಡ್ರ ಹತ್ರ ಕೆಲಸ ಮಾಡ್ತಾ ಇದ್ದಾನಂತ, ಇದು ಆರೋಪ ಇವಾಗ ಅವ್ರು ಮಾಡ್ತಾ ಇದಾರಂತೆ. ಸೊ ಇನ್ನೊಂದು ಅಂತ ಕೇಳಿದ್ರೆ BJPಯ ನಮ್ಮ ಅಶ್ವಥ್ ನಾರಾಯಣ ಅವರು CM, ಡೆಪ್ಯೂಟಿ CM ಅಲ್ವ ಅವರು? ಇಲ್ಲ, ಡೆಪ್ಯೂಟಿ ಇಲ್ಲ, ಈಗ ಬರೀ ಮಿನಿಸ್ಟರ್ ಅಲ್ವಾ? ಸೊ ಅವ್ರ ಕಡೆ ಅವರು ಮತ್ತೆ ಇವರು ಸೇರಿಕೊಂಡು ದಾಬಸ್ಪೇಟೆಯಲ್ಲಿ ರೆಸಾರ್ಟ್ ಮಾಡ್ತಾ ಇದಾರೆ ಅಂತ ಒಂದಲ್ಲಿ ಜನಗಳೇ, ಸ್ಥಳೀಯ ಜನಗಳೇ ಆರೋಪ ಮಾಡ್ತಾ ಇದಾರೆ. BJP ಮಿನಿಸ್ಟರ್ ಅಶ್ವಥ್ ನಾರಾಯಣ್ರೆ, ಮಲ್ಲೇಶ್ವರಂ ಶಾಸಕರೇ, ಈಗ ನೀವು ಮತ್ತೆ ಈ ಒಂದು ಏನಪ್ಪ ಅನಿಸು ಚೌಧರಿ ರಿಸಾರ್ಟ್ಸ್ ಮಾಡ್ತಾ ಇದೀವಿ ಅಂತ ದಾಬಾಸ್ಪೇಟೆ ಜನ ಲೆಟರ್ ನಿಮ್ಮ ಹೆಸರು ಬರ್ದಿಕೋರೆ. ಶಾಸಕರೇ, ಮಿನಿಸ್ಟ್ರ, ಮಲ್ಲೇಶ್ವರಂ ಮಿನಿಸ್ಟ್ರ, ಏನಿದೆಲ್ಲ ನಿಜನ ಸುಳ್ಳು ಗೊತ್ತಿಲ್ಲ, ಆರೋಪ ಅಂತೂ ಮಾಡ್ತಾವ್ರೆ. ಏನು ತನಿಖೆ ಮಾಡ್ಸೋಣ CBIಗೆ, ಡೋಂಟ್ ವರಿ, ಯು ಬಿ ಹ್ಯಾಪಿ. ಹೇಳ್ರಿ. ಸೊ ದಾಬಾಸ್ಪೇಟೆಯಲ್ಲಿ ಇಬ್ರು ಸೇರ್ಕೊಂಡು ರೆಸಾರ್ಟ್ ಮಾಡ್ತಾ ಇದಾರೆ ಅಂತ ಒಂದು ಕಂಪ್ಲೇಂಟ್ ಇದೆ. ಈ ಎಲ್ಲಾ ಕೆಲಸಗಳಲ್ಲೂ ಚೌಧರಿ ಮತ್ತು ರೌಡಿ ಶೀಟರ್ ಮಂಜನ ಪಾತ್ರ ಮಾತ್ರವಾಗಿದೆ. ದಯವಿಟ್ಟು ವಕೀಲ್ ಸಾಬ್ ಅವರೇ ಈ ಇಬ್ಬರ ಬಗ್ಗೆ ತನಿಖೆ ಮಾಡಿ ಅವರನ್ನ ಗಡೀಪಾರು ಮಾಡಿ. ನೋಡಿ ಯಾವ ತರ ಬರ್ದಿದ್ದಾರೆ ಸ್ನೇಹಿತರೆ ಅಂತ ಕೇಳಿದ್ರೆ, ಈ ಮಂಜ ಮತ್ತು ಇನ್ನೊಬ್ಬರ ಚೌಧರಿ ಕಾಟದಿಂದ ಜನತೆ ಎಷ್ಟು ರೋಸ್ ಹೋಗಿದ್ದಾರೆ ಅಂತ ಕೇಳಿದ್ರೆ, ಇಬ್ಬರನ್ನು ತನಿಖೆಗೆ ಮಾಡಿ ಅವರನ್ನ ಗಡೀಪಾರು ಮಾಡಿ ಅಂತ ಬರ್ದಿದ್ದಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಅಲ್ಲಿ ಜನ ರೋಸ್ ಹೋಗಿದ್ದಾರೆ ಅಂದ್ರೆ ನೀವಂತ ತಿಳ್ಕೋಬೇಕು. ಇವರಿಬ್ಬರನ್ನು ಕೂಡ ತನಿಖೆ ಮಾಡಿ ಗಡೀಪಾರು ಮಾಡಿ ದಾಬಸ್ಪೇಟೆ ಜನರನ್ನ ರಕ್ಷಣೆ ಮಾಡಿ, ಇವು ನಮ್ಮನ್ನ ಉಳಿಸಿ ಉಸಿರಾಡುವ ತರ ಮಾಡಿ. ರವಿಡಿ ಚರಣನ್ ಅವರೇ, ನೀವು ಬೆಂಗಳೂರಲ್ಲಿ SP ಆಗಿರ್ಬೇಕಾರೆ ಇಷ್ಟು ದೊಡ್ಡ ಕಂಪ್ಲೇಂಟ್ ಅನ್ನ ದಾಬಾಸ್ಪೇಟೆ ಜನ ನಮಗ್ ಬರ್ದಿದ್ದಾರೆ. ಏನ್ರಿ ಕ್ರೈಮ್ನ ಪ್ರಿವೆಂಟ್ ಮಾಡಿದ್ರ ಏನೋ ರವಿಡಿ ಚರಣ್ ಅವರೇ, ಕ್ರೈಮ್ನ ನೀವು ಪ್ರಿವೆಂಟ್ ಮಾಡಿದ್ರೆ ಈ ಜನ ನಮ್ಮ ಪ್ರಾಣವನ್ನ ಉಳಿಸಿ ಅಂತ ಯಾಕೆ ನಮ್ಗೆ ಲೆಟರ್ ಬರೀತಾರೆ?
there's a letter against ಗುಂಡಾಯಿಸಮ್ಸ್ ಕ್ರಿಮಿನಲ್ಗಳ ಬಗ್ಗೆ. ಅಲ್ಲಿ ಮೀಟರ್ ಬಡ್ಡಿ, ದಾಬಾಸ್ಪೇಟೆ ನೆಲಮಂಗಲ ಮೀಟರ್ ಬಡ್ಡಿ, ಬಡವರ ಜಮೀನ್ ಕಬ್ಜಾ, ಗನ್ನಿಕ್ಕೋದು, ಚಾಕು ಇಕ್ಕೋದು, ಸ್ಮಶಾನ ಜಾಗನ ಮಾರಾಕೋದು ಎಲ್ಲವುದು ನಡೆದೋಗಿದೆ. ಇದರ ಎಲ್ಲವನ್ನ ಅಲ್ಲಿನ ಜನ ನನ್ಗೆ ಲೆಟರ್ ಬರ್ದಿದ್ದಾರೆ. ಅರೆ ರೇ ಬೊಮ್ಮಾಯಿ ಅವರೇ, ನೋಡ್ರಿ, ದಾಬಾಸ್ಪೇಟೆ ನೆಲಮಂಗಲದ ಹಣೆ ಬರ ಜನರು ತಮ್ಮ ಕಾಗುಣಿತ, ಯಾರೋ ಬಿಜೆಪಿ ಅವ್ರು ಬರ್ದಿರೋದು, ನಾನೆಲ್ಲ ಬರ್ದಿರೋದು. ನಿಮ್ದೇ ಗೌರ್ಮೆಂಟಿನ ನಿಮ್ಮದೇ ಕಾರ್ಯಕರ್ತರು ನನಗೆ ಬರ್ದಿರುವಂತ ಲೆಟ್ರು. ಇದು ನಿಜನೋ ಸುಳ್ಳೋನೋ ಗೊತ್ತಿಲ್ಲ. ಆದರೆ ನೆಲಮಂಗಲ ದಾಬಾಸ್ಪೇಟೆ ತೇಟು ರೌಡಿ ಪಡೆಗಳ ಕೈಯಲ್ಲಿದೆ. ಜೊತೆಯಲ್ಲಿ ಭ್ರಷ್ಟ ಪೊಲೀಸರು ದುಡ್ಡು ಮಾಡೋ ಆಸೆಯಿಂದ ಅವ್ರ ಮೇಲಿರೋ ರೌಡಿ ಶೀಟ್ಗಳನ್ನ ತೆಗೆಯೋದು, ಅವ್ರನ್ನ ವಸೂಲಿ ಮಾಡಕ್ಕೆ ಬಿಡೋದು. ನೋಡಿ, ಕಳೆದ 10 ವರ್ಷದಿಂದ ದಾಬಾಸ್ಪೇಟೆ ನೆಲಮಂಗಲ ಗಬ್ಬೆದೋಗಿದೆ. ಬರೀ ರಿಯಲ್ ಎಸ್ಟೇಟು, ಬರೀ ಬಡ್ಡಿ, ಬರೀ ರೌಡಿಸಮ್ಮು, ಇಷ್ಟಲ್ಲೇ ನೋಡ್ದಾಗಿದೆ. ನಾಚಿಕೆ ಆಗಲ್ವಾ? ಸರ್ಕಾರಕ್ಕೆ ನಾಚಿಕೆ ಆಗವಲ್ಲೇನ್ರಿ? ಪೊಲೀಸ್ ಇಲಾಖೆಗೆ ನಾಚಿಕೆ ಆಗಲ್ವಾ? DGP IGP ಅವರೇ, ಈ ಒಂದು ಲೆಟ್ರು, ಈ ಒಂದು ಸ್ಟೇಟ್ಮೆಂಟು, ಈ ಒಂದು ಕೋರಿಕೆ, ಇಟ್ ವಿಲ್ ಬಿ ಅಟ್ಯಾಚ್ಡ್ ಇನ್ ದ CBI ಕೇಸ್. ವಿ ವಿಲ್ ಸಿ. ಈ ಒಂದು SP ಆಗಿ ಬೆಂಗಳೂರು ರೂರಲ್ SP ಆಗಿರ್ಬೇಕಾರೆ ಇಷ್ಟೆಲ್ಲ ದಂಧೆ ಆ ಜನರು ನಮಗ್ ಬರ್ದಿದ್ದಾರೆ. ಇದು ಲೆಟ್ರು CM ಬರಿಬೇಕು, DGP ಬರಿಬೇಕು, ACB ಬರಿಬೇಕು, ಲೋಕಾಯುಕ್ತ ಬರಿಬೇಕು. ನಮ್ಗೆ ಯಾಕೆ ಬರ್ದ್ರು? ನಂಬಿಕೆ ಇಲ್ಲ ಬಿಜೆಪಿ ಗೌರ್ಮೆಂಟ್ ಬಗ್ಗೆ, ಜನತೆಗೆ ನಂಬಿಕೆ ಇಲ್ಲ. ನೋಡಿ, ತಮ್ಮದೇ ಸರ್ಕಾರದ ಒಂದು ಕಾರ್ಯಕರ್ತ, ಅದು ಕೂಡ ಬರ್ದಿದ್ದಾರೆ ನೋಡಿ, ತಮ್ಮದೇ ಸರ್ಕಾರದ ಕಾರ್ಯಕರ್ತ ನಮಗೆ ಲೆಟರ್ ಬರ್ದಿದ್ದಾರೆ ಅಂತಂದ್ರೆ ತಮ್ಮ ಬಗ್ಗೆ ಎಷ್ಟು ವಿಶ್ವಾಸ ಇದೆ, ತಮ್ಮ ಒಂದು ಗೌರ್ಮೆಂಟ್ ಬಗ್ಗೆ ಜನತೆಗೆ ಎಷ್ಟು ಒಳ್ಳೆ ಅಭಿಪ್ರಾಯ ಇದೆ ಅಂತ ಇದನ್ನ ನೋಡಿ ನಾವು ತಿಳ್ಕೊಬೇಕಷ್ಟೇನೆ. ಸೊ ಬಿಜೆಪಿ ಗೌರ್ಮೆಂಟ್ ಮಾಡಕ್ಕಾಗದಿರೋ ಕೆಲಸಗಳನ್ನ ವಕೀಲ್ ಸಾಬ್ ಅಂತ ಅವ್ರ ಟೀಮ್ ಮಾಡ್ತಾ ಇದೆ ಅಂತ ಅರ್ಥ. ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಮ್ಗಳಿಗೆ ಜನರು ಪನ್ನೆ ಲೆಟರ್ಗಳನ್ನ ಬರಿತಾ ಇದಾರೆ. ಐ ಆಮ್ ರಿಸೀವಿಂಗ್ ಮೋರ್ ದ್ಯಾನ್ 20 to 25 ಮೇಲ್ಸ್. ಪತ್ರಗಳು ಬರ್ತಾ ಇದೆ, ದಾಖಲೆಗಳು ಬರ್ತಾ ಇದೆ ನಮ್ಮ ಮನೆಗೆ. ಯಾಕೆ? ಇದರಿಂದ ಏನ ಅನ್ಸುತ್ತೆ? ಬೊಮ್ಮಾಯಿ ಸರ್ಕಾರ ಜೀವಂತವಾಗಿದೆಯಾ, ಸತ್ತೋಗಿದೆಯಾ? ACB ಅಧಿಕಾರಿಗಳು ಜೀವಂತವಾಗಿದ್ದಾರಾ ಅಥವಾ ಮರಣಗಿರಣ ಹೊಂದಿದ್ದಾರಾ? ಸರ್ಕಾರ ಜೀವಂತವಾಗಿದ್ಯಾ, ಸತ್ತೋಗಿದ್ಯಾ? ಗೃಹ ಮಂತ್ರಿ ಜೀವಂತವಾಗಿದ್ದಾರಾ ಅಥವಾ ಏನಾದರೂ ನಮ್ಮ ದೇಶ ಬಿಟ್ಟೆಲ್ಲ ನಮ್ಮ ಪಲಾಯನ ಮಾಡಿದಾರಾ? ನಮಗೆ ಗೊತ್ತಾಗ್ತಾ ಇಲ್ಲ. ಹೋಮ್ ಸೆಕ್ರೆಟರಿ ಏನ್ ಮಾಡ್ತಾ ಇದ್ದಾರೆ? ಇಷ್ಟು ದೊಡ್ಡ ಹಗರಣ ದಾಬಾಸ್ಪೇಟೆ ನೆಲಮಂಗಲ, ವೇರ್ IPS ರವಿ ಡಿ ಚೆನ್ನನ್ ಅವರು ಸರ್ವ್ ಮಾಡಿರೋ ಅಂತ. ಸರ್ ತೆಗೆದ್ಬಿಡಿ, ಗ್ಲೋಬ್ ತೆಗ್ಬಿಡಿ. ಅಲ್ಲ ಗ್ಲೋಬ್ ತೆಗ್ಬಿಡಿ ಸರ್, ಗ್ಲೋಬ್ ತೆಗ್ಬಿಡಿ. ಇಲ್ಲಿ ಕೆಳಗಿಡಿ. ಅಲ್ಲ, ಅಲ್ಲಿ ಸರ್ವ್ ಮಾಡಿರೋ ಜಾಗದಲ್ಲಿ ಗೂಂಡಾಗಳ ಆವಡಿ, ಬಡ್ಡಿ ದಂಧೆ, ಕಬ್ಜಾ ಎಲ್ಲ ನಡೀತಾ ಇದೆ. ಏನ್ ಮಾಡ್ಬೇಕು? ಜನರಿಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ನಮಗ್ ಲೆಟರ್ ಬರೀತಾರೆ. ಏನ್ ಹೇಳ್ತೀರಾ ಗಣಪತಿ ಸರ್? ನಾವು ಜನತೆಗೆ ಎಷ್ಟೇ ಕೇಳ್ಕೋಬೇಕು, ಗೌರ್ಮೆಂಟ್ ಏನ್ ಮಾಡ್ತಾ ಇದೆ? ಇಷ್ಟೊಂದು ರಾಶಿ ಕಂಪ್ಲೇಂಟ್ಗಳು ದಿವಸ ಬೆಳಗ್ಗೆ ಇದ್ರೆ ನಮಗೆ ಅದೇ ಕೆಲಸಗಳಾಗಿದೆ. ಕಂಪ್ಲೇಂಟ್ ಆಮೇಲೆ ಯಾರ ಮೇಲೆ ಕಂಪ್ಲೇಂಟ್ ಇದೆಯೋ ಅವ್ನು ನಮ್ಮನ್ನ ಕತ್ತರಿಸ್ತಾನಂತೆ. ಲೆಕ್ಕ ಹಾಕಳಿ. ನಮ್ಮ ಸಮಾಜದ ವ್ಯವಸ್ಥೆ ನೋಡಿ ಯಾವ ತರ ಆಗಿದೆ ಸ್ನೇಹಿತರೆ ಅಂತ ಕೇಳಿದ್ರೆ, ಕಂಪ್ಲೇಂಟ್ ಕೊಡೋನು ಇರೋ ಭ್ರಷ್ಟತನ ಇದೆ ಅಂತ ಸಮಾಜದ ತೋರಿಸಿದ್ರೆ ಅವ್ರ ಮೇಲೆ ಕೊಲೆ, ಕತ್ತರಿಸ್ಬಿಡ್ತೀನಿ, ಕೊಚ್ಚಾಕ್ಬಿಡ್ತೀನಿ ಅಂದ್ರೆ ನಮ್ಮೊಂದು ಸಮುದಾಯ, ನಮ್ಮೊಂದು ವ್ಯವಸ್ಥೆ, ಭ್ರಷ್ಟ ಆಡಳಿತ ವ್ಯವಸ್ಥೆ ಎಲ್ಲಿವರೆಗೆ ಬಂದಿದೆ ಅಂತ ನೀವೇ ನೋಡ್ಬೇಕು ಸ್ನೇಹಿತರೆ. ಈಗ ದಿವಸಗಳಲ್ಲಿ ಜನ ಮುಂದೆ ಬರೋಕೆ ಭಯ ಬೀಳ್ತಾ ಇದ್ದಾರೆ. ಭ್ರಷ್ಟಾಚಾರ ಇದೆ ಅಂತಂದ್ರೆ ಜನತೆ ಮುಂದೆ ಒಂದು ತೋರ್ಸಕ್ಕೆ ಜನ ಭಯ ಬೀಳ್ತಾ ಇದ್ದಾರೆ. ಯಾಕಪ್ಪ ಬೇಕು? ಆ ಹೆಂಡತಿ ಮಕ್ಳು ಇರುವಂತವ್ರು, ನಮಗೆ ನಮ್ಮ ಮುಂದೆ ನಮ್ಮ ಕಥೆಗಳೇನು ಅಂತ. ಆಮೇಲೆ ನೆಲಮಂಗಲ ದಾಬಾಸ್ಪೇಟೆನಲ್ಲಿ ಪೊಲೀಸರು ನೆಟ್ಟು ಕೆಲಸ ಮಾಡಿದ್ರೆ ನಮಗೆ ಪನ್ನೆ 16-15 ಪೇಜು ಏನೋ ವಿವರಣೆಯಾದಂತ ಕಂಪ್ಲೇಂಟ್ ಬೇಕಾಗಿತ್ತಾ? ಪೊಲೀಸರು ಹೊಟ್ಟೆಗೇನೋ ತಿಂತೀರಾ? ಸರ್ಕಾರ ಸಂಬಳ ಇಸ್ಕೊಂಡು, ತೆರಿಗೆ ಇಸ್ಕೊಂಡು ಈ ರೀತಿ ರೌಡಿಗಳನ್ನ ಬೆಳೆಸ್ತಿರಲ್ಲ, ಬಡ್ಡಿ ದಂಧೆ ಮಾಡಿಸ್ತಿರಲ್ಲ ದಾಬಾಸ್ಪೇಟೆ ನೆಲಮಂಗಲದಲ್ಲಿ. ರಿಯಲ್ ಎಸ್ಟೇಟಾ? ಮಶಾನ ಬಿಟ್ಟಿಲ್ಲ, ಗನ್ನಿಟ್ಟಿದ್ದು ದಂಧೆ, KDB ಅಧಿಕಾರಿಗಳಿಗೆ ಗನ್ನು ಎಲ್ಲ ಇದೆ ದಾಖಲೆ. ಇದನ್ನ ನಾನು CBI ತನಿಖೆ ಮಾಡ್ಬೇಕಾರೆ ಐ ವಿಲ್ ಹ್ಯಾಂಡ್ ಓವರ್ ದಿಸ್ ಡಾಕ್ಯುಮೆಂಟ್ ಟು ದಿಸ್ ಸಪ್ಲಿಮೆಂಟ್ ಡಾಕ್ಯುಮೆಂಟ್ ಟು CBI. ಕೋರ್ಟ್ ಕೊಡ್ತೇವೆ. ನಮಗೆ ಗೊತ್ತಿದೆ ಸರ್ಕಾರಕ್ಕೆ ಶಕ್ತಿ ಇಲ್ಲ, ಸರ್ಕಾರ ಸತ್ತೋಗಿದೆ. ಬೊಮ್ಮಾಯಿ ಅವರು ಹೆಸರಿಗೆ ಮಾತ್ರ ಮುಖ್ಯಮಂತ್ರಿ, ಎ ನೇಮ್ ಸೇಕ್ ಚೀಫ್ ಮಿನಿಸ್ಟರ್, ಎ ನೇಮ್ ಸೇಕ್ ಹೋಮ್ ಸೆಕ್ರೆಟರಿ, ಹೆಸರಿಗೆ ಮಾತ್ರ
ಮುಖ್ಯಮಂತ್ರಿ, ಹೆಸರಿಗೆ ಮಾತ್ರ ಗೃಹ ಮಂತ್ರಿ ಆರ್ ಜ್ಞಾನೇಂದ್ರ, ಹೆಸರಿಗೆ ಮಾತ್ರ ಕರ್ನಾಟಕದ ಡಿಜಿಪಿ ಐಜಿಪಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಆ ಕೂತ್ಕೊಂಡಿರೋ ಸೀಟನ್ನ ಯಾಕೆ ಬಿಸಿ ಮಾಡ್ತೀರಾ? ಜನರ ತೆರಿಗೆನ ಯಾಕೆ ಪುಕ್ಸಟ್ಟೆ ತಿಂತೀರಾ? ಆ ಸಂಬಳ ತಿಂದ್ರೆ ಜೀರ್ಣ ಆಗಲ್ಲ ನಿಮ್ಗೆ. ಏನೋ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ವೇರ್ ಇಸ್ ಡಿಜಿಪಿ, ವೇರ್ ಇಸ್ ಹೋಮ್ ಸೆಕ್ರೆಟರಿ? ಬೆಂಗಳೂರು ಎಸ್ ಪಿ ಏನ್ ಮಾಡ್ತಾರೆ? ಇವತ್ತಿನ ಎಸ್ ಪಿ ಏನ್ ಮಾಡ್ತಾ ಇದಾರೆ? ಆ ಬಿಡಿ, ಆ ರವಿ ಡಿ ಚರಣ ಅವ್ರನ್ನ ಬಿಡಿ, ಅದ ಕತೆ ಬೇರೆ. ಇವತ್ತಿನ ಎಸ್ ಪಿ ಮಿಸ್ಟರ್ ಬೆಂಗಳೂರು ಎಸ್ ಪಿ ನೋಡ್ರಿ, ದಾಬಾಸ್ಪೇಟೆ ನೆಲಮಂಗಲದ ಗಡಿಯಲ್ಲಿ ನಡೀತಾ ಇರುವಂತ ಕ್ರೈಮ್ ನ ಅಲ್ಲಿನ ಜನ ನೋಡಿ ಬಿಡಿ ಬಿಡಿಯಾಗಿ 16 ಪೇಜ್ ಬರ್ದು ಕಳ್ಸಿದಾರೆ. ಏನ್ ಮಾಡ್ಬೇಕ್ರಿ? ಸತ್ತ ಸರ್ಕಾರ ಅಲ್ವೇನ್ರಿ? ಜನರೇ ಗಡಿ ಪಾರು ಮಾಡಿ ಅಂತ ಹೇಳ್ತಾ ಇದಾರೆ ಅಂದ್ರೆ ಅವ್ರು ಎಷ್ಟು ರೋಸ್ ಹೋಗಿರ್ಬೇಕು ಸರ್. ಹಾ ಸ್ನೇಹಿತರೆ, ನೀವ್ ಹೇಳಿ, ಒಂದು ಜನತೆ ಸರ್ ಅವರನ್ನ ಗಡಿ ಪಾರು ಮಾಡಿ ಅಂತ ಒಂದು ವಿನಮ್ರವಾಗಿ ಬೇಡ್ಕೊಂತ ಇದಾರೆ ಅಂತಂದ್ರೆ ಅವ್ರ ಜನತೆ ಇವ್ರ ಕಾಟ ತಳಿಲಾಗದೆ ಎಷ್ಟೊಂದು ರೋಸ್ ಹೊತ್ತೋಗಿರ್ಬೇಕು. ನೀವೇ ಹೇಳಿ. ಮೀಟರ್ ಬಂಡಿಗಳು ಅವ್ಯಾತವಾಗಿ ನಡೀತಾ ಇದೆ ಅಂತೆ. ಆ ಆಟೋ ಚಾಲಕರು, ಮಾಲಕರು, ಯೂನಿಯನ್ ಎಲ್ಲರ ಕಡೆಯಲ್ಲೂ ಕಿತ್ಕೊ ತಿಂತಾ ಇದಾರೆ. ಸಿಮೆಂಟ್ ಅಂಗಡಿ, ಕಬ್ಬಣ ಅಂಗಡಿ ಎಲ್ಲ ಕಡೆಯಲ್ಲೂ ಕಿತ್ಕೊ ತಿಂತಾ ಇದಾರೆ ಅಂತ ಲೂಟಿ ಮಾಡ್ತಾ ಇದಾರಂತೆ. ಸೊ ಪೊಲೀಸ್ ಗಮನಕ್ಕೆ ಬಂದಿಲ್ವಾ ಅಂತ ನಾ ಕೇಳ್ತಾ ಇರೋದು. ಇಷ್ಟೆಲ್ಲ ನಡೀತಾ ಇದೆ, ಪೊಲೀಸರು ಯಾಕೆ ಕಣ್ಣು ಮುಚ್ಚಿ ಕುಂತಿದ್ದಾರೆ? ಪೊಲೀಸು ಎಲ್ಲ ಗೊತ್ತು. ಪೊಲೀಸು ರೌಡಿಗಳು ಜೊತೆಲೆ ಮಿಲಾಯಿಸ್ಕೊಂಡು ಜನರನ್ನ ಲೂಟಿ ಮಾಡಿಕೊಂಡು ಬಡವರ ಜಮೀನುಗಳನ್ನ ಹಾಕೊಂಡು ಆ ಸ್ಮಶಾನಗಳನ್ನ ಮುಚ್ಕೊಂಡು ಗನ್ನನ್ನ ಇಟ್ಕೊಂಡು ಅವ್ರಿವ್ರ ಮನೆ ಪಾತ್ರೆ ತೊಳ್ಕೊಂಡು ಅವ್ರಿವ್ರಿಗೆ ಬಕೆಟ್ ಇಟ್ಕೊಂಡು ರಾಜಕಾರಣಿಗಳಿಗೆ ರಾಜಕಾರಣಿಗಳು ಭ್ರಷ್ಟ ಪೊಲೀಸರು, ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಪೊಲೀಸರು, ಒಬ್ಬ ಆಮೇಲೆ ರೌಡಿಗಳು, ಇವರೆಲ್ಲ ಸೇರ್ಕೊಂಡು ಸಾರ್ವಜನಿಕರನ್ನ ದಾಬಾಸ್ಪೇಟೆನಲ್ಲಿ ನೆನಮಂಗಲದಲ್ಲಿ ಗೋಳಿಕೊಂತ ಇದ್ದೀರಲ್ಲ. ಜನ ನಮಗ್ ಲೆಟರ್ ಬರಿತಾ ಇದಾರೆ, ಜನ ನಮಗ್ ಕಳಿಸ್ತಾ ಇದಾರೆ. ನಾನ್ ಮುಖ್ಯಮಂತ್ರಿನ ರಾಜ್ಯದ್ದು? ನಾನ್ ರಾಜ್ಯದ ಮುಖ್ಯಮಂತ್ರಿನ, ಗೃಹ ಮಂತ್ರಿನ, ಗವರ್ನರ, ಡಿಜಿಪಿನ, ಐಜಿಪಿನ, ಪೊಲೀಸ? ಏನ್ ನಾನು? ಜನ ನನಗೆ ಯಾಕೆ ಲೆಟರ್ ಬರಿತಾ ಇದಾರೆ? ರೇ ಗೃಹ ಮಂತ್ರಿ ಆರ್ ಜ್ಞಾನೇಂದ್ರ, ಬುದ್ಧಿ ಇದೆಯೇನ್ರಿ ನಿಮ್ಗೆ? ಬುದ್ಧಿ ಇದೆಯಾ? ಸ್ಟೇಟ್ ನ ಕ್ರೈಮ್ ಸ್ಟೇಟ್ ಮಾಡಿಟ್ಟಿದ್ದೀರಾ. ಯು ಹ್ಯಾವ್ ಕನ್ವರ್ಟೆಡ್ ಕರ್ನಾಟಕ ಇಂಟು ಎ ಕ್ರೈಮ್ ಸ್ಟೇಟ್ ಅಂಡ್ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಜನರಿಗೆ ವಾಯ್ಸ್ ಮಾಡಕ್ ಆಗ್ತಾ ಇಲ್ಲ. ಯಾರ್ದೋ ಹೆಸರಲ್ಲಿ ನನಗೆ ಲೆಟರ್ ಬರೆದು ಕಣ್ಣನ್ನು ತೆರೆಸ್ತಾ ಇದ್ದಾರೆ. ನಾಚಿಕೆ ಆಗಲ್ಲ ನಿಮ್ಗೆ? ನಾಚಿಕೆ ಆಗಲ್ಲನ್ರಿ ಗೃಹ ಮಂತ್ರಿಗಳೇ? ಆ ಬಸವರಾಜ ಬೊಮ್ಮಾಯಿ ಅವರಂತೂ ಬಿಡಿ, ಅವರು ನಾಮಕಿ ವಾಸ್ತೆ ಸಿಎಂ. ಡಿಜಿಪಿ ಐಜಿಪಿ ಪ್ರವೀಣ್ ಸೂದ್ ಏನ್ ಮಾಡ್ತಾ ಇದ್ದೀರಾ? ಐಜಿಪಿ ಅವರೇ, ತಿಂಗಳಿಗೆ 1-2 ಲಕ್ಷ ಸಂಬಳ ಬರ್ತದೆ, 1-2-3 ಕಾರು ನಿಮ್ಗೆ, ಸಲ್ಯೂಟು, 0 ಟ್ರಾಫಿಕ್, ಪ್ಯಾಟ್ರೋಲಿಂಗ್ ವೆಹಿಕಲ್ ಎಲ್ಲ ಕೊಟ್ಟು ನೋಡಿ ರೌಡಿಗಳು ಅಟ್ಟಹಾಸ ಜನರಿಗೆ ನಿದ್ದೆ ಕೆಡಿಸಿದೆ. ಡಿಜಿಪಿ ಐಜಿಪಿ ಪ್ರವೀಣ್ ಸೂದ್ ನೆಲಮಂಗಲ ದಾಬಾಸ್ಪೇಟೆ ಜನರಿಗೆ ನಿದ್ದೆ ಕೆಡಿಸಿದೆ. ಅವರನ್ನ ಗಡಿ ಪಾರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪೀಪಲ್ ಆರ್ ಆಸ್ಕಿಂಗ್, ಗಡಿ ಪಾರ್ ಮಾಡ್ರಿ ಅವರನ್ನ. ನೋಡಿ ಲೆಟರ್ ಬರ್ದಿದ್ರೆ, ನಿಮಗ್ ಲೆಟರ್ ಬರ್ದಿಲ್ಲ, ಡಿಜಿಪಿಗೆ, ಹೋಮ್ ಸೆಕ್ರೆಟರಿ ಲೆಟರ್ ಬರ್ದಿಲ್ಲ, ಗೃಹ ಮಂತ್ರಿಗೆ ಲೆಟರ್ ಬರ್ದಿಲ್ಲ, ಸಿಎಂ ಲೆಟರ್ ಬರ್ದಿಲ್ಲ. ಯಾಕಂದ್ರೆ ಗೊತ್ತು ನಿಮ್ಗಳಿಗೆ ಬರೆದ್ರೆ ನೀವೇನು ಮಾಡಲ್ಲ ಅಂತ ಅಲ್ವಾ? ನಿಜವಾಗಿ ಸರ್, ಜನರಿಗೆ ಒಂದು ಭರವಸೆ ಬಂದಿದೆ. ಇಷ್ಟು ದಿವಸ ಗೌರ್ಮೆಂಟ್ ಕಡೆಯಿಂದ ಏನೂ ಕೆಲಸ ಆಗದೆ ಇರೋ ಕೆಲಸಗಳನ್ನ ಈ ಒಂದು ವಕೀಲ್ ಸಾಬ್ ಟೀಮ್ ಏನು ಮಾಡ್ತಾ ಇದೆ. ಅದಕ್ಕೋಸ್ಕರ ಜನರು ದಿವಸ ಬೆಳಗ್ಗೆ ತಮ್ಮೊಂದು ಅಭಿಪ್ರಾಯನ ಕೊಡ್ತಾ ಇದ್ದಾರೆ. ಭ್ರಷ್ಟರೇ ಇನ್ನು ಮುಂದೆ ಎಚ್ಚರವಾಗಿರಿ. ಹೊರಕೆಯ ಶಬ್ದ ದಿವಸ ಜಾಸ್ತಿ ಆಗ್ತಾ ಇದೆ, ಯಾರನ್ನೂ ಬಿಡ್ತಾ ಇಲ್ಲ. ಸೊ ನಾವು ಪ್ರತಿಯೊಬ್ಬರನ್ನು ಹಿಡ್ಕೊಡುವಂಥ ಕೆಲಸ ಮಾಡೇ ಮಾಡ್ತೀವಿ. ಅವ್ನು ದೊಡ್ಡವನಾದರೂ ಸರಿ, ಚಿಕ್ಕವನಾದರೂ ಸರಿ, ಕಾನೂನಿಗೆ ಎಲ್ಲರೂ ಒಂದೇ, ತಲೆ ಬಾಗಲೇಬೇಕು ಅಂತ ಕೆಲಸ ನಾವು ಮಾಡೇ ಮಾಡ್ಕೊಡ್ತೀವಿ. ನೋಡಿ, ನಾವು ಇವಾಗ ಒಂದು ಮಾಸ್ಕ್ ಹಾಕಿಲ್ಲ, ನಮ್ಮ ಕಡೆಯಿಂದ ಒಂದು ಚಿಕ್ಕ ತಪ್ಪಾಗಿದೆ ಅಂದ್ರೆ ಪೊಲೀಸರು ನಮ್ಮನ್ನು ಎಳ್ಕೊಂಡು ಹೋಗಿ ಒಳಗಡೆ ಕೂರಿಸಿ ಬಟ್ಟೆ ಬುಜ್ಜಿ ಕೂರಿಸ್ತಾರೆ. ಅದೇ ದೊಡ್ಡ ವ್ಯಕ್ತಿಗಳು ತಪ್ಪು ಮಾಡಿದಾಗ ನಾವು ಯಾಕೆ ಹೆದರ್ಬೇಕಂತೇಳಿ ಧೈರ್ಯವಾಗಿ ಹೋರಾಡೋಣ ನಾವು ಕೂಡ. ನರ ಇಲ್ಲದ ಪೊಲೀಸ್ ಇಲಾಖೆ ನಿಜವಾಗ್ಲೂ ನಿಮ್ಗೆ ಸಾರ್ವಜನಿಕರ ಮೇಲೆ ಹುಲಿ ತರ ಬೀಳ್ತಿರಲ್ಲ ಪೊಲೀಸ್ ಇಲಾಖೆ. ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಎಲ್ಲೋಯ್ತು ಪೌರುಷ? ನೆಲಮಂಗಲ ದಾಬಾಸ್ಪೇಟೆ ಜನ ಆ ಮಟ್ಟಿಗೆ ರೋಸ್ ಹೋಗಿದ್ದಾರೆ. ಈ ರೀತಿ ಲೆಟರ್ಗಳನ್ನ ಬರಿತಾ ಇದಾರೆ. ನಾವೇನ್ ಮಾಡ್ಬೇಕು? ರೇ ಬೊಮ್ಮಾಯಿ, ನಾನೇನಾ ಸಿಎಂ? ನಾನಾ ಗೃಹ ಮಂತ್ರಿ? ನಾನಾ ಡಿಜಿಪಿ ಐಜಿಪಿ? ನಾನಾ ಸ್ಟೇಟ್ ಇಂಟೆಲಿಜೆನ್ಸಿ, ಸಿಟಿ ಇಂಟೆಲಿಜೆನ್ಸಿ? ನಾನಾ ಬ್ಯಾಂಗ್ಳೂರ್ ರೂರಲ್ ಎಸ್ ಪಿ? ನೋಡ್ರಿ ಕರ್ಮಕಾಂಡ ಇದು. ತೆರಿಗೆ ಕಟ್ಟೋ ಸಾರ್ವಜನಿಕರ ಗೋಳು ನೆಲಮಂಗಲ ದಾಬಾಸ್ಪೇಟೆನಲ್ಲಿ ರೌಡಿಗಳು
ರೌಡಿಗಳು ಪೊಲೀಸರು ಜೊತೆ ಸೇರ್ಕೊಂಡು ಮಾಡ್ತಾ ಇರುವಂತ ಕರ್ಮಕಾಂಡ. ಕರ್ಮಕಾಂಡ. ಜನರು ತೆರಿಗೆ ಕಟ್ಟುವಂತ ಜನರು ಕಣ್ಣಲ್ಲಿ ನೀರಾಗ್ತಾ ಇದ್ದಾರೆ. ರಕ್ಷಣೆ ಮಾಡಬೇಕಾದಂತ ಪೊಲೀಸರು ರಾಕ್ಷಸರಾಗಿದ್ದಾರೆ. ಕಣ್ಣಿದ್ದು ಕಿವಿ ಇದ್ದು ಸರ್ಕಾರ ಸತ್ತೋಗಿದೆ. ಗೃಹ ಮಂತ್ರಿ ನಾಮಕಿ ವಾಸ್ತೆ ನಮ್ಮ ಗೃಹ ಮಂತ್ರಿ ಶಿವಮೊಗ್ಗದಿಂದ ಬರೋದು, ಅಲ್ಲೊಂದು ಯಾವುದೋ ಒಂದು ಸ್ಟೇಟ್ಮೆಂಟ್ ಗೃಹ ಮಂತ್ರಿನೇ ಹೇಳಿದ್ರಲ್ಲ, ನಮ್ಮ ಪೊಲೀಸರಿಗಿಂತ ಶ್ರೀಕೃಷ್ಣ ತುಂಬಾ ಇಂಟೆಲಿಜೆಂಟು. ಯಾಕಪ್ಪ ನಿಮ್ ಪೊಲೀಸರು ದಡ್ರ? ನೋಡಿಲಿ, ನಿಮ್ ಪೊಲೀಸರು ರೌಡಿಗಳು, ನೆಲಮಂಗಲ ರೌಡಿಗಳು ಮಾಡ್ತಾ ಇರುವಂತ ಕರ್ಮಕಾಂಡನ ನೆಲಮಂಗಲ ದಾಬಾಸ್ಪೇಟೆ ಜನ ಬಿಡಿ ಬಿಡಿಯಾಗಿ ಬಿಚ್ಚಿಟ್ಟಿದ್ದಾರೆ. ನಾಚಿಕೆ ಆಗಲ್ಲ? ಈಸ್ ಇಸ್ ಎ ಪೊಲೀಸ್ ಸ್ಟೇಟ್? ಕ್ರಿಮಿನಲ್ ಸ್ಟೇಟ್. ಪೂರ್ತಿ ಸ್ಟೇಟ್ ಅನ್ನ ಕ್ರಿಮಿನಲ್ ಮಾಫಿಯಾ ಆಗಿ ಕನ್ವರ್ಟ್ ಮಾಡಿದ್ದೀರಾ. ಭೂ ಮಾಫಿಯಾ, ಬಡ್ಡಿ ಮಾಫಿಯಾ, ರೌಡಿಗಳ ಮಾಫಿಯಾ, ಉಸುಲಿ ಮಾಫಿಯಾ, ಕಬ್ಜಾ ಮಾಫಿಯಾ, ರಾಜಕಾರಣಿಗಳ ಮಾಫಿಯಾ. ಯಾವ ಮಾಫಿಯಾ ಬಿಟ್ಟಿದೆ? ಯಾವ ಮಾಫಿಯಾ ಬಿಟ್ಟಿದ್ರೆ ಹೇಳಿ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಎಲ್ಲ ಕಡೆಯಲ್ಲೂ ಶೇರು ಸರ್, ಲಂಚ ಲಂಚ ಲಂಚ. ಬರೀ ಪೊಲೀಸ್ ವ್ಯವಸ್ಥೆ ಮಾತ್ರ ಅಲ್ಲ, ದೇಶದ ಎಲ್ಲಾ ವ್ಯವಸ್ಥೆಯಲ್ಲೂ ಕೂಡ ಲಂಚ ಕೊಟ್ಟರೆ ಕೆಲಸಗಳಾಗೋದು. ಡೇ ಒನ್ ಇಂದ ಗುಡ್ ಮಾರ್ನಿಂಗ್ ನಿಂದ ಗುಡ್ ನೈಟ್ ವರೆಗೂ ಲಂಚ ವ್ಯವಹಾರ ಇಲ್ಲ ಅಂದ್ರೆ ಎಲ್ಲೂ ಕೂಡ ಕೆಲಸಗಳೇ ಆಗಲ್ಲ. ಜನ ಇವಾಗ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಯಾವುದೇ ಕೆಲಸ ತಗೊಳ್ಳಿ ಸರ್, ಲಂಚ ಕೊಟ್ಟರೆ ಕೆಲಸಗಳಾಗೋದು. ಇಲ್ಲ ನಾಳೆ ಬನ್ನಿ, ನಾಳೆ ಬನ್ನಿ, ನಾಳೆ ಬನ್ನಿ. ಇಂಥ ಒಂದು ಭ್ರಷ್ಟಾಧಿಕಾರ ವಿರುದ್ಧ ನಾವೆಲ್ಲ ಸಮಾಜ ಹೋರಾಡಲೇಬೇಕಾಗಿದೆ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ತುಂಬಾನೇ ಕಷ್ಟ ತಲೆ ಎತ್ತು ಓಡಾಡಕ್ಕೆ ಆಗಲ್ಲ. ಸೊ ದಯವಿಟ್ಟು ಸ್ನೇಹಿತರೆ, ನಿಮ್ಮ ಪಕ್ಕದಲ್ಲಿರುವಂಥ ಎಲ್ಲಾ ಭ್ರಷ್ಟಾಧಿಕಾರಿಗಳ ಬಗ್ಗೆ ದಯವಿಟ್ಟು ನಮಗೆ ಮಾಹಿತಿ ಕೊಡಿ. ಅವರನ್ನ ನಾವು ಮನೆ ಕಳಿಸುವಂತ ಕೆಲಸ ನಾವು ಮಾಡ್ತೀವಿ ಅಲ್ವೋ? ಯಾರು ಬೆಂಗಳೂರು ಎಸ್ ಪಿ, ಬೆಂಗಳೂರು ರೂರಲ್ ಎಸ್ ಪಿ ಯಾರು? ಏನಪ್ಪಾ ಮಾಡ್ತಾ ಇದೆಯಾ ಎಸ್ ಪಿ? AC ಕಾರ್ ಕೊಟ್ರೆ, ಮನೇಲಿ ಆರ್ಡರ್ ರಿಲೀಸ್ ಕೊಟ್ರೆ, ಒಂದ್ 7-8 ಜನ ಆಳ್ ಕೊಟ್ರೆ, ಬಂಗ್ಲೆ ಕೊಟ್ರೆ, ಅದ್ರಲ್ಲಿ ಓಡಾಡ್ಕೊಂಡ್ರದ. ಬ್ಯಾಂಗ್ಳೂರ್ ರೂರಲ್ ಎಸ್ ಪಿ ಎಲ್ಲೋದೆ ನೀನು? ದಾಬಾಸ್ಪೇಟೆ ನೆಲಮಂಗಲ ಪೊಲೀಸರೇ ಎಲ್ಲೋದ್ರಿ ನೀವೆಲ್ಲ? ಮಾಫಿಯಾಗಳ ನೀವು? ರೌಡಿಗಳ ಜೊತೆ ಮಾಫಿಯಾಗಳ? ರೌಡಿಗಳ ಜೊತೆ ನೀವು ಕೈ ಸೇರ್ಸ್ಕೊಳದ? ರೌಡಿಗಳು ಬಿಟ್ಟು ಅಲ್ಲಿ ಈ ಕೆಲಸ ಮಾಡಕ? ಒಂದು ಕಡೆ ರೌಡಿಗಳ ಪಡೆ, ಇನ್ನೊಂದು ಕಡೆ ಭ್ರಷ್ಟ ಪೊಲೀಸ್ ಅಧಿಕಾರಿಗಳ ಪಡೆ. ಜನರ ಗತಿ ಏನಾಗಬೇಕು? ಜನರ ಗತಿ ಏನ್ರಿ ಆಗ್ಬೇಕು? ಜನರ ಗತಿ ಏನಾಗ್ಬೇಕು? ಬಸ್ ಸರ್ಟಿಫಿಕೇಟ್ಗೆ ಲಂಚ, ಡೆತ್ ಸರ್ಟಿಫಿಕೇಟ್ ಲಂಚ, ಮನೆ EMI ಮನೆಗೆ ಏನಾದ್ರು ಸಾಮಾನು ತರಬೇಕಾದ್ರೆ ಲಂಚ, ಬೀದಿಗೆ ಗಾಡಿ ಎತ್ಕೊಂಡು ಹೋದ್ರೆ ಪೊಲೀಸರಿಗೆ ಲಂಚ, ನ್ಯಾಷನಲ್ ಹೈವೇಗೆ ಹೋದ್ರೆ ಟೋಲ್ ಗೇಟ್ ಅಲ್ಲೋ ಲಂಚ, EMI ಮನೆಗೆ ಸಾಲ ಮಾಡಿದ್ರೆ EMI ಕಟ್ಟಿಲ್ಲ ಅಂತಂದ್ರೆ ಅವ್ರಿಗೆ ಲಂಚ, ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಕೋರೆ ಲಂಚ, FIR ಮಾಡ್ಸಕ್ಕೆ ಲಂಚ, ಚಾರ್ಜ್ ಶೀಟ್ ಹಾಕಿ ಲಂಚ, ಪಾಸ್ಪೋರ್ಟ್ಗೆ ಲಂಚ, ಪೊಲೀಸರು ಹಿಡಿದ್ರೆ ಲಂಚ, ಪೊಲೀಸರು ನುಗ್ಗಿದ್ರೆ ಲಂಚ, ಪೊಲೀಸರು ಸಿಕ್ಕರೆ ಲಂಚ, ಲಂಚ 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 ಲಂಚ. ಈ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಗಬ್ಬೆದ್ದೋಗಿದೆ. ದಿಸ್ ಇಸ್ ಎ ಮಾಫಿಯಾ. ರೌಡಿಗಳು, ಭ್ರಷ್ಟ ಪೊಲೀಸರು ಸೃಷ್ಟಿ ಮಾಡಿರೋ ಈ ಸಮಾಜದಲ್ಲಿ ಸಾರ್ವಜನಿಕರು ಎಲ್ಲಿ ನೆಮ್ಮದಿಯಾಗಿರ್ತಾರೆ? ಮುಖ್ಯಮಂತ್ರಿ ಮಂಡಿ ನೋವಂತೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗು ಬೇಡ ಅಂದವ್ರು ಯಾರು? ಬೊಮ್ಮಾಯಿ ಅವರೇ, ನಿಮಗ್ ಮಂಡಿ ನೋವಲ್ಲ, ನಿಮಗ್ ಕಿವಿ ಕೇಳಿಸಲ್ಲ, ನಿಮಗ್ ಕಣ್ ಕಾಣಿಸಲ್ಲ ಅಂತ ಅನ್ನಿಸ್ತಾ ಇದೆ. ಇಷ್ಟು ದೊಡ್ಡ ಹಗರಣ. ಒಬ್ಬ ಭ್ರಷ್ಟ IPS ಅಕ್ರಮಗಳ ಆಸ್ತಿ ಕರ್ನಾಟಕದ ಮನೆ ಸೇರಿದೆ. ದಾಬಾಸ್ಪೇಟೆ ನೆಲಮಂಗಲ ಜನ ನೆಮ್ಮದಿ ಹಾಳಾಗಿದೆ. ಅವರು ಲೆಟರ್ಗಳು ಬರೀತಾರೆ ನಮ್ಮಂತವ್ರಿಗೆ, ನಮ್ಮಂತವ್ರಿಗೆ ಲೆಟರ್ ಬರೀತಾರೆ. ಏನ್ ಹೇಳ್ಬೇಕು? ಈ ಲೆಟರು CBI ಜೊತೆ ತನಿಖೆ ಮಾಡಿಸಿ, ನಿನ್ನ ಗಾನ ನಾನು ಬಿಸಿ ಮುಟ್ಸಿಲ್ಲ, ನನ್ನ ಹೆಸರು ಜಗದೀಶನೇ ಅಲ್ಲ. ಹೇಗಿದ್ರು ಕೇಸ್ ತಗೊಂಡಿದೀವಿ. ನಮಗ್ ಗೊತ್ತು ರಾಜ್ಯ ಸರ್ಕಾರಕ್ಕೆ ಇಲ್ಲ, ಅದು ಏನ್ ಹೇಳೋ ಅದಿಲ್ಲ, ಅದೇನಿರ್ಬೇಕು ಅದಿಲ್ಲ, ನನ್ಗೆ ಗೊತ್ತಿಲ್ಲ. ಹೇಳಿದ್ರೆ ಅಸಹ್ಯ ಅನ್ಸುತ್ತೆ, ನಾನು ಹೇಳಕ್ ಇಷ್ಟ ಇಲ್ಲ. ಅದಿಲ್ಲ ರಾಜ್ಯ ಸರ್ಕಾರಕ್ಕೆ, ಗೃಹ ಮಂತ್ರಿಗೆ ಅದಿಲ್ಲ. DGP ಸೂದವ್ರೆ, ಯಾಕ್ರಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ನೋಡ್ರಿ ಕರ್ಮಕಾಂಡ ನಿಮ್ ಪೊಲೀಸ್ ಅವ್ರದ್ದು ಓಪನ್ ಆಗ್ಬಿಟ್ಟಿದೆ. ಸೂದವ್ರೆ, ನಿಮ್ ಬಗ್ಗೆ ತುಂಬಾ ಗೌರವ ಇದೆ. ಬೆಂಗಳೂರು ಸಿಟಿ ಕಮಿಷನರ್ ಆಗಿದ್ರಿ, ನಿಮ್ ಬಗ್ಗೆ ತುಂಬಾ ಗೌರವ ಇದೆ. ಒಬ್ಬ ಅಧಿಕಾರಿಯ ಅಕ್ರಮ ಆಸ್ತಿಗಳು ಕರ್ನಾಟಕದ ಮನೆಗೆ ಹೋಗಿದೆ. ಏನ್ ಮಾಡ್ತೀರಾ ಪ್ರವೀಣ್ ಸೂದ್ ಅವ್ರೆ? ಏನ್ ಹೇಳ್ತೀರಾ ಗಣಪತಿ? ಸಂಬಂಧಪಟ್ಟ ಅಧಿಕಾರಿಗಳು ಈ ಬೇಗನೆ ತನಿಖೆ ಶುರು ಮಾಡಿ ಈ ರೌಡಿ ಶೀಟರ್ ಅಂತ ಏನಿದಾರಲ್ವಾ ಚೌಧರಿ ಅವರು, ಈ ಒಂದು ಪ್ರಕರಣ ಅಲ್ಲ ಇಬ್ರು ಮಂಜುನಾಥ್ ಅಂತ ಒಬ್ರು ಇದಾರೆ ಅಂತ ನೋಡಿ. ಆಮೇಲೆ ಜೊತೆನಲ್ಲಿ ಭ್ರಷ್ಟ ಪೊಲೀಸರು ಅಲ್ಲಿ ನೆಲಮಂಗಲ ದಾಬಾಸ್ಪೇಟೆ ಎಂಟೈರ್ ಪೊಲೀಸನ್ನ ಟ್ರಾನ್ಸ್ಫರ್ ಮಾಡಿ, ಅವರೆಲ್ಲ ಟ್ರಾನ್ಸ್ಫರ್ ಆಗ್ಬೇಕು.
ಅವರ ಟ್ರಾನ್ಸ್ಫರ್ ಇಲ್ದಿರ ಅಲ್ಲೇ ಕೂತು ಕೂತು ರಿಯಲ್ ಎಸ್ಟೇಟು, ಕಬ್ಜಾ, ಮೋರಿ, ಮಶಾಣ, ಗಾಡಿಗಳು, KDB, ಕಾಂಟ್ರಾಕ್ಟ್ರು ಏನು ಬಿಡ್ತಾ ಇಲ್ಲ ಅಂತೆ, ಏನು ಬಿಡ್ತಾ ಇಲ್ಲ. ರೌಡಿಗಳು, ಭ್ರಷ್ಟ ಪೊಲೀಸರು ನೆಲಮಂಗಲ ದಾಬಾಸ್ಪೇಟೆನ ಹಾಳು ಮಾಡಕ್ ಅವ್ರು ಏನ್ ಹೇಳ್ತೀರಾ ಮಂಜುರಾವ್? ಸರ್ ಮತ್ತೆ ರೆಸಾರ್ಟ್ ಬೇರೆ ಮಾಡ್ತಾ ಇದಾರಂತಲ್ಲ ಸರ್? ಅಲ್ರೇ ಅಶ್ವಥ್ ನಾರಾಯಣ ಡೆಪ್ಯೂಟಿ CM ಆಗಿದ್ರಿ ಬಿಜೆಪಿ ಸರ್ಕಾರದಲ್ಲಿ. ನೀವು ಮತ್ತೆ ಈ ಒಂದು ಚೌಧರಿ ನೆಲಮಂಗಲ ಚೌಧರಿ ಮತ್ತೆ ನೀವು ಇಬ್ರು ರಿಸಾರ್ಟ್ಸ್ ಮಾಡ್ತಾ ಇದ್ರಂತೆ. ನೀವು ಬಿಜೆಪಿ ರೆಸಾರ್ಟ್ ರಾಜಕೀಯದಲ್ಲಿ ತುಂಬಾ ಫೇಮಸ್. ಹಾಗಾಗಿ ನಿಮ್ಗೆ ಮುಂದಿನ ದಿನಗಳಲ್ಲಿ ರೆಸಾರ್ಟ್ಸಿನ ಅವಶ್ಯಕತೆ ಆಗ್ಬೋದು. ಹಾಗಾಗಿ ನೀವು ಮತ್ತೆ ಚಾರ್ಜಸ್ ಅಶ್ವಥ್ ನಾರಾಯಣ, ಮಿನಿಸ್ಟರ್ ಅಶ್ವಥ್ ನಾರಾಯಣ, ಮಲ್ಲೇಶ್ವರಂ ಶಾಸಕ, ನಿಮ್ಮ ಮೇಲೆ ಚಾರ್ಜಸ್ ರೌಡಿ ಜೊತೆ ಸೇರ್ಕೊಂಡು ನೀವು ರಿಸಾರ್ಟ್ಸ್ ಮಾಡ್ತಾ ಇದ್ದೀರಾ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಬಿಜೆಪಿ ಸರ್ಕಾರಕ್ಕೆ ರಿಸಾರ್ಟ್ಸಿನ ಅವಶ್ಯಕತೆ ಬರ್ಬೋದಾದ್ರಿಂದ ಅವ್ರದೇ ಆದಂತ ರಿಸಾರ್ಟ್ಸ್ ಮಾಡ್ಕೊಳ್ಬೋದಾ ಇರೋದು ಅಂತ ನನಗೆ ಅನಿಸ್ತಾ ಇದೆ. ಏನೇ ನಮ್ಮ ಸ್ನೇಹಿತರು ಈಗ ಅಶ್ವಥ್ ನಾರಾಯಣ ಬಗ್ಗೆ ಈ ತರ ಹೇಳ್ತಾರೆ, ಹೇಳಿ. ದಯವಿಟ್ಟು ಹೇಳ್ಬೇಕು ಅಂದ್ರೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ರೌಡಿಗಳು ಭ್ರಷ್ಟ ಪೊಲೀಸ್ ಕಾಂಬಿನೇಷನ್ ಹೇಳಿ ಮುಂದಕ್ಕೆ. ರಾಜಕೀಯವರು ಮತ್ತೆ ಭ್ರಷ್ಟ ರೌಡಿ ಶೀಟರ್ಗಳು ದೋಸ್ತಿಯಾಗಿ ಹೋಗಿದಲ್ಲ ಸರ್, ಇದು ಹೇಗೆ ಇದು? ಅಲ್ಲಿ ಜನತೆ ಕಳಿಸ್ಕೊಡ್ತಾ ಇದಾರ ಸರ್. ನೋಡಿ, ರಾಜಕೀಯ ಮುಖಂಡರುಗಳು ನಮ್ಮೊಟ್ಟಿಗೆ ಸೇರ್ಕೊಂಡು ಮಾಡ್ತಾ ಇದಾರ ಅಂತ ಅಲ್ಲಿ ಜನತೆನೇ ಹೇಳ್ತಾ ಇದೆ. ಏನ್ ಹೇಳೋದು ನಮ್ಗೇನೆ ಅರ್ಥ ಆಗ್ತಾ ಇಲ್ಲ. ಅಲ್ಲ, ಜನರು ದಾಬಾಸ್ಪೇಟೆ ನೆಲಮಂಗಲ ಜನರು ನಮಗ್ ಲೆಟರ್ ಬರೀತಾವ್ರೆ. ಅಶ್ವಥ್ ನಾರಾಯಣವರು MLA ಗೊತ್ತಿಲ್ಲ, ಮಾಡ್ತಾವ್ರಲ್ಲ ಗೊತ್ತಿಲ್ಲ, ಆರೋಪ ಕ್ವಶನ್ ಮಾರ್ಕ್. ಅಶ್ವಥ್ ನಾರಾಯಣ ಗೌಡ್ರ MLA ಅಶ್ವಥ್ ನಾರಾಯಣ ಗೌಡ್ರ ನಿಮ್ಮೆಲ್ಲ ಆರೋಪ ಇದೆ. ನೀವು ಮತ್ತೆ ನಮ್ಮ ನೆಲಮಂಗಲ ಚೌಧರಿ ಒನ್ ಬ್ಯೂಟಿಫುಲ್ ರಿಸಾರ್ಟ್ಸ್ ಯು ಆರ್ ಮೇಕಿಂಗ್ ಮ್ಯಾನ್. ವೈ ಐ ಡೋಂಟ್ ನೋ. ಫ್ಯೂಚರ್ ಪ್ಲಾನ್ ಏನಾದ್ರು ಇದೆಯಾ? ಆಪರೇಷನ್ ಕಮಲಕ್ಕೋಸ್ಕರ ಏನಾದ್ರು ರಿಸಾರ್ಟ್ಸ್ ರೆಡಿ ಆಗ್ತಾ ಇದೆಯಾ ಗೊತ್ತಿಲ್ಲ ನನಗೆ ದೇವ್ರು. ಬಟ್ ಆದ್ರೆ ಇಷ್ಟು ದೊಡ್ಡ ಲೆಟರ್ನ ನಿಮ್ಮ ಈ ಒಂದು ಮೌನ ಸರ್ಕಾರದ ಇರೋ ಜೀವಂತವಾಗಿರ್ಬೇಕಾದ್ರೆ ಒಬ್ಬ ವಕೀಲನ್ ಜನ ಬರ್ದವ್ರೆ. ಇದನ್ನ ಕರ್ಮಕಾಂಡ ನಾನು ಏನ್ ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಅಂಡ್ ದಿಸ್ ಇಸ್ ದ ಪವರ್ ಆಫ್ ಕಾಮನ್ ಮ್ಯಾನ್. ಜನರಿಗೆ ಧ್ವನಿ ಕೊಡ್ತೀನಿ ಅಂತಂದ್ರೆ ನೋಡ್ರಿ ಎಲ್ಲಾರ್ದು ಬೈತಾರೆ. ಈಗ ಕ್ಲಾರಿಟಿ ಕೊಡಿ ಅಶ್ವಥ್ ನಾರಾಯಣ ಅವರ, ಒಂದು ಸಣ್ಣ ಕ್ಲಾರಿಟಿ. ಒಂದು ಪ್ರೆಸ್ ಮುಂದೆ ನನಗೂ ಅವನಿಗೂ ಸಂಬಂಧ ಇಲ್ಲ, ಮಿಕ್ಕಿದ್ ನಾನು CBI ತನಿಖೆ ಮಾಡಿಸ್ತೀನಿ, ಡೋಂಟ್ ವರಿ. ನಂಗೆ ಗೊತ್ತು ಈ ಡೈಲಾಗ್ ಹೊಡೆದ್ರೆ 100% ತನಿಖೆ ಮಾಡಿಸ್ತೀನಿ. ಏನ್ ಹೇಳ್ತೀರಾ? ಈ ಮಾತು ಅವರಿಂದ ನಾವು ಕೇಳಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಒಂದು ರೌಡಿ ಶೀಟರ್ ಸಮಾಜಕ್ಕೆ ಒಂದು ಘಾತಕಾದಂತ ವ್ಯಕ್ತಿ. ಅವ್ನು ಸಮಾಜದಿಂದ ಹೊರಗಡೆ ಇರ್ಬೇಕು ಬಿಟ್ಟು ಸಮಾಜದ ಹೊರಗಡೆ ಬರುವಂತದ್ದು ಒಳ್ಳೇದಲ್ಲ. ಸೊ ಅದು ನಾವು ನಮ್ಮ ಜನ ಅದನ್ನ ಮಾದರಿಯಾಗಿ ತಿಳ್ಕೊಬೇಕು. ಯಾಕಂದ್ರೆ ರೌಡಿ ಆಗಿದ್ದು ಅಂತ ಈ ತರ ಹೇಳಿಕೆ ಕೊಡುವಂತದ್ದಾಗ್ಲಿ ಅಥವಾ ಬೆದರಿಸಿ ಒಂದು ಹೊಡೆದು ಬಡದು ಈ ತರ ಜನರನ್ನು ಸುಲಿಗೆ ದರೋಡೆ ಮಾಡುವಂತದ್ದು ಬೇಡ. ಆದಷ್ಟು ಅವರು ಮನ ಪರಿವರ್ತನೆ ಆಗಿ ಅವ್ರು ಒಳ್ಳೆ ಮನುಷ್ಯ ಆಗ್ಲಿ ಅಂತ ನಾವು ಕೂಡ ಕೇಳ್ಕೊಂತ ಇದೀವಿ. ಆಮೇಲೆ ಇಷ್ಟೆಲ್ಲಾ ಲೆಟರ್ ಬರ್ದು ನಮ್ಮ IPS ಅಧಿಕಾರಿ ರವಿಚಂದ್ರ ಹೇಳ್ತಾರೆ, ನಾನು ನಮ್ಮ ತಾತ ಸತ್ತಾಗ ಹೋಗಿಲ್ಲ, ನಾನು ಅವ್ರ ಸತ್ತಾಗ ಹೋಗಿಲ್ಲ, ಒಂದ್ ದಿವಸ ರಜಾ ಹಾಕಿಲ್ಲ, ನಾನು ಮನೆಯವ್ರನ್ನ ನೋಡಿಲ್ಲ, ನಾನು ಒಂದ್ ದಿವಸ ರಜಾ ಹಾಕ್ದಿರ ಬರ್ದೆ. ರವಿ ಡಿ ಚನ್ನಣ್ಣ ಅವ್ರೆ, ನೀವು ಒಂದ್ ದಿವಸ ರಜಾ ಹಾಕ್ತಿದ್ರ ಬೆಂಗಳೂರು ರೂರಲ್ಲು SP ಆಗಿದ್ದಾಗ ಇದನ್ನೆಲ್ಲ ಸಾರ್ಟ್ ಔಟ್ ಮಾಡಿದ್ರೆ ಜನ ಯಾಕೆ ನಮ್ಗೆ ಲೆಟರ್ ಬರ್ದಿರೋರು ಅಲ್ವಾ? ಅಲ್ಲ, ರವಿ ಡಿ ಚನ್ನಣ್ಣ ಅವರು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಜನ ಯಾಕೆ ನಮ್ಗೆ ಲೆಟರ್ ಬರಿಬೇಕಾಗಿತ್ತು? ಅದು ಗಡಿಪಾರು ಮಾಡುವಂತ ಬರಿತಾ ಇದಾರೆ ಅಲ್ವಾ? ಅಲ್ಲಿ ಜನಗಳು ಎಷ್ಟು ರೋಸ್ ಹೋಗಿರ್ಬೇಕಂತ ಸರ್ ಇದನ್ನ ನೋಡಿ ತಾವು ತಿಳ್ಕೋಬಹುದು. ಸರ್ ನಮಗೆ ರಕ್ಷಣೆ ಕೊಡಿ, ದಾಬಾಸ್ಪೇಟೆ ಮತ್ತು ನೆಲಮಂಗಲ ಜನ ಉಸಿರಾಡುವಂತ ಒಂದು ಅವಕಾಶ ಮಾಡಿಕೊಡಿ ಸರ್. ವಕೀಲ್ ಸಾಬ್ ನೀವೊಂದು ಪ್ರಯತ್ನ ಮಾಡ ಖಂಡಿತ ಆಗತ್ತೆ, ನೀವು ಅದಕ್ಕೆ ಸಹಕರಿಸಿ ಅಂತ ಬರ್ತಿದ್ದಾರೆ. ಓಕೆ, ಏನೇ ಅನ್ಸುತ್ತೆ ಎಲ್ಲಾ ವಿಚಾರಗಳನ್ನ ತಿಳಿಸುತ್ತಾ ಈ ರೀತಿ ಪ್ರತಿದಿನ ಕರ್ನಾಟಕದ ಪೊಲೀಸ್ ಇಲಾಖೆ ಯಾರಿಗೆ ನಾವು ಸಲ್ಯೂಟ್ ಹೊಡಿಬೇಕೋ, ಯಾರನ್ನ ಬಾರ್ಡರ್ ಅಲ್ಲಿ ನಮ್ಮ ಸೈನಿಕರು ಒಳಗಡೆ ನಮ್ಮ ಕಾಕಿ ಪಡೆಗಳು ದಿನ ಗಬ್ಬೆದ್ದೋಗ್ತಾವ್ರೆ. ಅವ್ರ ಮೇಲೆ ದಿನೇ ಜನರಿಗೆ ಅಪನಂಬಿಕೆ ಶುರುವಾಗ್ತಾ ಇದೆ. ನೆಲಮಂಗಲ ದಾಬಾಸ್ಪೇಟೆ ಕ್ರಿಮಿನಲ್ಗಳು ಮತ್ತೆ ಪೊಲೀಸರ ದೋಸ್ತಿನಲ್ಲಿ ಗಬ್ಬೆದ್ದೋಗಿದೆ. ಮುಖ್ಯಮಂತ್ರಿಗೆ ನಿಮ್ಗೆ ಏನಾದ್ರು ಜವಾಬ್ದಾರಿ ಇದ್ರೆ ಆ ದಾಬಾಸ್ಪೇಟೆ ಬೆಂಗಳೂರು ರೂರಲ್ಲು ಆ ನೆಲಮಂಗಲ ಎಂಟೈರ್ ಪೊಲೀಸ್ ಆಫೀಸರ್ನ ಹುಬ್ಳಿ ಧಾರವಾಡಕ್ಕೋ ಬಳ್ಳಾರಿಗೋ ರಾಯಚೂರ್ಗೆ ಬಿಸಾಕಿ ಹೊಸಬರ್ನ ಹಾಕಿ ಅಲ್ಲಿ ಅವರೆಲ್ಲ ಅಡ್ಡ ಮಾಡ್ಕೊಂಡಿದ್ದಾರೆ. ಕ್ರಿಮಿನಲ್ ಅಡ್ಡಗಳು ಪೊಲೀಸರು ಮತ್ತೆ ರೌಡಿಗಳು ಅಡ್ಡ ಮಾಡ್ಕೊಂಡಿದ್ದಾರೆ. ಆಮೇಲೆ ನಾನು ಹೇಳ್ತಾ ಇಲ್ಲ ಇದನ್ನ, ದಾಬಾಸ್ಪೇಟೆ ಜನ ಹೇಳ್ತಾ ಇದಾರೆ. ಕರೆಕ್ಟ್ ಅಲ್ವಾ? ಏನೇ ಸ್ನೇಹಿತರೆ, ಈ ಎಲ್ಲಾ ವಿಚಾರಗಳನ್ನು ತಿಳಿಸುತ್ತಾ ರಾಜ್ಯದ ಮುಖ್ಯಮಂತ್ರಿ ಅವರೇ, ನಿಮಗೆ ಮಂಡಿ ನೋವಿದೆ ನೋಡಿ, ಜನರಿಗೆ ಏನೇನು ನೋವಿದೆ ದಯಮಾಡಿ ರಾಜೀನಾಮೆ ಕೊಟ್ಟು CM ಅವರು ಮನೆಗೆ ಹೋಗ್ಬೇಕು. ಹೋಮ್ ಮಿನಿಸ್ಟರ್ ಆರ್ ಜ್ಞಾನೇಂದ್ರ ಅವರೇ ನೋಡ್ರಿ, ಬೆಂಗಳೂರು ರೂರಲ್ಲು ನೆಲಮಂಗಲ ದಾಬಾಸ್ಪೇಟೆ ತೇಟು ರೌಡಿಗಳು ಭ್ರಷ್ಟ ಪೊಲೀಸರು ಸೇರ್ಕೊಂಡು ಅದನ್ನ ನರ್ಕ ಮಾಡ್ಬಿಟ್ಟವ್ರಂತೆ. ಜನ 16 ಪೇಜ್ ಲೆಟರ್ ಬರ್ದವ್ರೆ. ಕರ್ನಾಟಕ ಸ್ಟೇಟ್ IGP DGP ಸೂದವ್ರೆ.
ನಿಮ್ ಬೆಲೆ ಸಿಕ್ಕಾಪಟ್ಟೆ ಗೌರವ ಇದೆ. 2.5-3 ಲಕ್ಷ ನಿಮ್ಗೆ ಸಂಬಳ ಸಿಗುತ್ತೆ. 5-6 ಕಾರ್ ಕೊಟ್ಟವ್ರೆ, 15-20 ಜನ ಆಳ್ ಕೊಟ್ಟವ್ರೆ, 0 ಟ್ರಾಫಿಕ್, ಎಂಟೈರ್ ಮೆಕ್ಯಾನಿಸಮ್, ನೀವು ಒಳ್ಳೆ ಹೆಡ್ ಆಫೀಸು. ಆದ್ರೂ ನೋಡ್ರಿ ಬೆಂಗಳೂರು ನೆಲಮಂಗಲ ದಾಬಾಸ್ಪೇಟೆಯಲ್ಲಿ ನಿಮ್ ಪೊಲೀಸರು ರೌಡಿಗಳು ಜನರು ನೆಮ್ಮದಿನ ಹಾಳು ಮಾಡೋರೆ ಅಂತ ಲೆಟರ್ ಬಂದಿದೆ. ನಾನು ಹೇಳ್ತಾ ಇಲ್ಲ ಇದು ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸೋಣಲ್ಲ. ಏನೋ ಹೇಳ್ತೀರಾ ಕೊನೆದಾಗೆ? ಸ್ನೇಹಿತರೆ, ಇದೇ ತರ ನಮಗೆ ಭ್ರಷ್ಟಾಚಾರದ ಬಗ್ಗೆ ತುಂಬಾ ಮಾಹಿತಿಗಳು ಬರ್ತಾ ಇದೆ. ಸೊ ಇವಾಗ ನಮ್ಮ ಏನಂತೇಳಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಬಗ್ಗೆ ಕೂಡ ತುಂಬಾ ಮಾಹಿತಿಗಳು ಬರ್ತಾ ಇದೆ. ಸರ್ ಅತಿ ಬೆಲೆ ಚೆಕ್ ಪೋಸ್ಟ್ ಗಳಲ್ಲಿ ತುಂಬಾ ಒಂದು ದಂಧೆ ಮಾಡ್ತಾ ಇದ್ದಾರೆ, ಜನರನ್ನು ಬಿಡ್ತಾ ಇಲ್ಲ ಅಂತ. ಸೊ ಆ ಒಂದು ಕಾರ್ಯಾಚರಣೆ ನಮ್ದು ನೆಕ್ಸ್ಟ್ ವೀಕ್ ಅಲ್ಲಿ ಇರುತ್ತೆ. ಅಲ್ಲಿವರೆಗೆ ಒಂದು ಚಿಕ್ಕದಾಗ ಬ್ರೇಕ್ ತಗೊಂತೀವಿ ನಾವು ಮತ್ತೆ ವಕೀಲ್ ಸಾಬ್ ಅವರು. RTO ಅವ್ರ ಮೇಲೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ಬರ್ತಾ ಇದೆ. ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ವಿತ್ ವಿಡಿಯೋಸ್, ವಿತ್ ಪ್ರೂಫ್ಸ್, ವಿತ್ ಲಂಚಗಳು ಎಲ್ಲ ಕೊಡ್ತಾವ್ರೆ. ಮ್ಯಾಕ್ಸಿಮಮ್ RTO ಅವ್ರದ್ದು ಫೈಲ್ಗಳು ನಮ್ಮ ಹತ್ರ ಬರ್ತಾವೆ. ಬೆಂಗಳೂರು ಸುತ್ತಮುತ್ತ ಎಂಟೈರ್ RTO ಅವ್ರದ್ದು ಏನೇನು ಕಲೆಕ್ಷನ್ ಮಾಡ್ತಾ ಇದ್ದೀರಾ, ಎಲ್ಲೆಲ್ಲಿ ಆಸ್ತಿ ಬಚ್ಚಿದ್ದೀರಾ, ಎಲ್ಲೆಲ್ಲಿ ನೀವು ಬ್ರೋಕರ್ಗಳನ್ನ ಬಿಟ್ಬಿಟ್ಟು ಕಲೆಕ್ಷನ್ ಮಾಡಿಸ್ತಾ ಇದ್ದೀರಾ, ಎಲ್ಲೆಲ್ಲಿ ಅಡ್ಡ ಹಾಕ್ತೀರಾ, ಎಷ್ಟು ಕಲೆಕ್ಷನ್ ಮಾಡ್ಕೊಂತೀರಾ, ಆ ಕಲೆಕ್ಷನ್ ಎಲ್ಗೆ ಹೋಗ್ತಾ ಇದೆ, ಸಂಪೂರ್ಣವಾದ ಚಿತ್ರಣವನ್ನ ಕಳಿಸಿದರೆ ಮೊದಲು ನಮ್ದು ಸಾಹೇಬ್ರದ್ದು CBI ಕಳಿಸ್ಬಿಟ್ಟು ನಂತರ ಇದನ್ನು ಮಾಡ್ತೀರಿ. ಸಾಹೇಬ್ರದ್ದು CBI ಹೋಗೋ ಗಂಟೆ ಯಾವ ಕೆಲಸನೂ ಮಾಡಕ್ ಆಗಲ್ಲ. ಚೌಧರಿ ಇದ್ದು ಸ್ವಲ್ಪ ಒಂದು ಅರ್ಧ ಗಂಟೆ ಮಾಡಿದ್ವಿ. ಚೌಧರಿ ನಾನ್ ಬರ್ದಿಲ್ಲಪ್ಪ, ಎಲ್ಲ ಅವರೇ ಹೇಳಿರೋದು. ಇದಕ್ಕೆಲ್ಲ ಕ್ವಶನ್ ಮಾರ್ಕು. ಇದನ್ನ ಗಡಿಪಾರ್ ಮಾಡುವಂತವ್ರೆ. ನೀನ್ ನೋಡಿದ್ರೆ ನನಗೆ ಕತ್ತರಿಸ್ತೀನಿ ಅಂತ್ಯ, ಅವ್ರು ನೋಡಿದ್ರೆ ನಿನ್ನ ಗಡಿಪಾರ್ ಮಾಡುವಂತಾರೆ. ಪಾಸಿಬಲಿ 2 ಮ್ಯಾಚ್ ಆಗ್ತಾ ಇದೆ. ಚೌಧರಿ ಸಿಗೋಣ, CBI ತನಿಖೆ 100% ಆಗುತ್ತೆ. ನೀನ್ ಏನು ವರಿ ಮಾಡಬೇಡ. ನಿನಗೆ ಅಶ್ವಥ್ ನಾರಾಯಣ ಗೊತ್ತಿದ್ರು ಕೂಡ ಅಶ್ವಥ್ ನಾರಾಯಣನು ಸಾಧ್ಯವಾದ್ರೆ ಎನ್ಕ್ವೈರಿ ಮಾಡ್ಸೋಣ. ವಿ ಡೋಂಟ್ ವರಿ. ಕಾನೂನು ಮಂದಿ ಯಾರೇನು ಒಳ್ಳೆಯವ್ರೇನು, ದೊಡ್ಡವ್ರೇನಲ್ಲ. ಎಲ್ಲ ವಿಚಾರಗಳನ್ನ ಹೇಳಿಸುತ್ತಾ ಇಷ್ಟೆಲ್ಲ ನನಗೆ ಜೋಶನ ಕೊಟ್ಟಂತ ಚೌಧರಿ ಅಂಡ್ ಗ್ಯಾಂಗ್ಗೆ ಸಲಾಮನ್ನು ಹೊಡ್ತಾ, ಚೌಧರಿ ಅಂಡ್ ಯು ಆರ್ ಯಾರ್. ಥ್ಯಾಂಕ್ಸ್ ಲಾಟ್ಸ್. ಲೂಸ ನಾನು ತೋರಿಸ್ತೀನಿ ನಿನಗೆ ನಾನು ಯಾವ ಲೂಸು ಅಂತ. ಎಲ್ಲಿ ಟೈಟ್ ಮಾಡ್ತೀನಿ CBI ನಿನಗೆ ಗೊತ್ತಾಗತ್ತೆ. ಒಂದು ಕಾಕಿಗೆ ನಾನು ಸೆಡೆ ಬಿದ್ದುಬಿಟ್ಟಿದ್ದೀನಿ. ನಿನ್ನ ಅಕ್ರಮಗಳಿಗೆ ದಾಖಲೆ ಕೊಟ್ಟವ್ರೆ ಜನ. ಏನ್ ಆಗ್ತೀಯ ನೀನು ಎಷ್ಟೇ ಮಾಡ್ಕೊ. ಐ ಡೋಂಟ್ ಕೇರ್. ನೀನು ಪೊಲೀಸವ್ರನ್ನೂ ಇಟ್ಕೋ, ನೀನು SP ಇಟ್ಕೋ, ಜೊತೆ ಅಶ್ವಥ್ ನಾರಾಯಣನು ಇಟ್ಕೋ. ಆ ರಿಸಾರ್ಟ್ಸ್ ಅಲ್ಲಿ ಯಾವಾಗ ನಾವು 1-2 ದಿವಸ ನಮಗೆ ಜಾಗ ಕೊಡೋ ಮರಯ, ಎಲ್ಲ ರೆಡಿ ಆದ್ಮೇಲೆ ಆಪರೇಷನ್ ಕಮಲ ಆದ್ಮೇಲೆ ನಮ್ಮಂತವ್ರಿಗೂ 1-4 ದಿವಸ ಕೊಡು, ಬಂದು ಈಜ್ ಆಡ್ಕೊಂಡು ಹೋಗ್ತೀವಿ. ಓಕೆ, ನಿನ್ನ ಹೆಸರು ಹೇಳ್ಕೊಂಡು ಕಸದಲ್ಲೂ ಸ್ವಲ್ಪ ಮಾಫಿ